ಈ ಕಾರ್ಯಕ್ರಮದ ಪ್ರಾಯೋಜಕರು ಮಂಜುಳಾ ಮೆಲೋಡಿ ಆರ್ಕೆಸ್ಟ್ರಾ ತಂಡ ಬಾಗಲಕೋಟ್ ಹಾಗೂ ಅನ್ನ ಮುತ್ತಪ್ಪರೈ ಗೋಶಾಲೆ ಜಯ ಕರ್ನಾಟಕ ಸಂಘಟನೆ. ವಿಶೇಷವಾದಂಥದ್ದು ಅದರ ಜೊತೆಗೆ ಓಪನ್ ಹಾರ್ಟ್ ಕನ್ನಡ ದಿನಪತ್ರಿಕೆ ಬಾಗಲಕೋಟ್ ಈ ಕಾರ್ಯಕ್ರಮದ ಪ್ರಾಯೋಜಕರು. ನಾನು ಇಷ್ಟು ಏನು ಖುಷಿ ಅಂದರೆ ಎಲ್ಲರೂ ಕೂಡ ಎಲ್ಲಿಂದ ದೂರದಿಂದ ಬಂದು ಈ ಮುಖಾಮುಖಿ ಸಭೆಗೆ ಎಲ್ಲರೂ ಕೂಡ ಭಾಗಿಯಾಗಿರೋದು ನಿಜವಾಗ್ಲೂ ನಿಮ್ಮ ವಂದನೆಗಳನ್ನು ನಾನು ಆಶಿಸ್ತೀನಿ. ಎಲ್ರಿಗೂ ಅಲ್ಲಿಂದ ಬಂದಿದ್ದೀರ, ತಿಂಡಿ ಮಾಡಿದ್ದೀರ, ಮೊದಲು ಎಲ್ಲರೂ ಮಾಡಿದ್ದೀರ ತಿಂಡಿನ ನಂತರ ಈಗ ನೆಕ್ಸ್ಟ್ ನಮ್ಮ ರಾಜ್ಯ ಕಾರ್ಯಾಧ್ಯಕ್ಷರುಗಳಾದ ಮಂಜುನಾಥ್ ಅವರು ಈ ಕೆಲವು ವಿಷಯಗಳನ್ನು ಪ್ರಸ್ತಾಪ ಮಾಡ್ತಾರೆ. ಅದರಲ್ಲಿ ಯಾರೂ ಕೂಡ ಮಾತಾಡಬೇಡಿ. ಜೊತೆ ಇವತ್ತು ನಡೆದಿರುವಂಥ ಕಾರ್ಯಕ್ರಮ ಮಾಡಬೇಕಂತ ಬಂದಿರುವಂಥ ಉದ್ದೇಶ ಹಲವಾರು ನಮ್ಮ ಸಂಘಟನೆಗಳಿಗೆ ಸಮಸ್ಯೆ ಆಗಿರೋವು ಅಥವಾ ಸಂಘಟನೆ ಬಗ್ಗೆ ಒಬ್ಬರಿಗೆ ತಿಳುವಳಿಕೆ ಹೇಳುವಂಥದ್ದು ಅಥವಾ ಸಂಘಟನೆಯಲ್ಲಿ ಏನೇನು ಆಗ್ತಾ ಇದೆ ಅನ್ನೋದು ಅಭಿಪ್ರಾಯವನ್ನು ವ್ಯಕ್ತಪಡಿಸೋಸ್ಕರ ಇವತ್ತು ರಾಜ್ಯ ಕಮಿಟಿ ಅವರನ್ನ ಕರೆದಿದ್ದಾರೆ, ನಮ್ಮ ದಿನೇಶ್ ಅವರು ಕರೆದಿದ್ದಾರೆ. ಇವತ್ತು ಈ ಸಂಘಟನೆ ಒಳಗೆ ಏನು ಮಾತಾಡಬೇಕು ಆಗುವವರಿಗೆ ಕೆಲವೊಂದು ಅಕೌಂಟ್ಗಳು ಓಪನ್ ಮಾಡಬೇಕಾಗಿದೆ, ಚೇಂಜ್ ಮಾಡಬೇಕಾಗಿದೆ. ಹಾಗಾಗಿ ರಾಜೇಶ್ವರು ಹೇಳಿದಂತೆ ನಾವೆಲ್ಲ ನಡ್ಕೊಂಡು ಆಮೇಲೆ ಇಲ್ಲಿ ಕಮಿಟಿ ಒಳಗೆ ಹಲವಾರು ಸಂಘಟನೆಗೆ ಯಾರು ಸ್ಪಂದಿಸ್ತಾ ಇಲ್ಲ. ಅವ್ರನ್ನೊಂದು ಡಿಸಿಷನ್ ತಗೊಳ್ಳೋಕ್ಕೋಸ್ಕರ ಸಂಘಟನೆ ಮುಖಾಂತರ ಕರೆದಿರೋ ಉದ್ದೇಶ ಅದನ್ನೇ ಸಂವಿಧಾನ ಇವತ್ತು ಕರೆದಿರೋ ಉದ್ದೇಶ ಏನಂತಂದ್ರೆ ಮುಖಾಮುಖಿ ರಾಜ್ಯ ಸಮಿತಿ ಸಭೆ ಕರೆದಿರೋ ಉದ್ದೇಶ ಏನಂತಂದ್ರೆ ನಾವೆಲ್ಲರೂ ಆಕ್ಟಿವ್ ಆಗಿದ್ದೀವಿ, ಎಲ್ಲರೂ ಆಕ್ಟಿವ್ ಕೆಲಸ ಮಾಡಬೇಕು. ಸಂಘಟನೆ ಒಳ್ಳೆ ರೀತಿಯಲ್ಲಿ ಬೆಳೀತಾ ಇದೆ. ನಾನು ದಿನ ಇಂಟೆಲಿಜೆನ್ಸ್ ರಿಪೋರ್ಟ್ ಆಗ್ತಾ ಇದ್ದೇನೆ ಗುಪ್ತಚರ ಇಲಾಖೆಯನ್ನು. ನಮ್ಮ ಗುಬ್ಬಿಲಿ ಭಾರತ ಭೀಮ್ ಸೇನೆ ತುಂಬ ಎತ್ತರ ಬೆಳೀತಾ ಇದೆ. ಈ ಸಂಘಟನೆ ಬೆಳೀತಾ ಹೆಂಗೆ ಬೆಳೀತಾ ಇದೆ ಅಂತ ಅಂದರೆ ತುಂಬ ಚೆನ್ನಾಗಿ ತುಂಬ ರೀತಿಯಲ್ಲಿ ಬೆಳೀತಾ ಇದೆ. ಅದ್ರ ಉದ್ದೇಶ ಮಾತಾಡೋಕ್ಕೆ ಮತ್ತು ಸಂಘಟನೆ ಹೆಂಗೆ ಬೆಳೆಸಬೇಕು ಅಂತ ರಾಜ್ಯಾಧ್ಯಕ್ಷ ಆದೇಶದ ಮೇರೆಗೆ ಎಲ್ಲ ರಾಜ್ಯ ಸಮಿತಿಯವರು ಕೇಳಬೇಕು, ಅವ್ರ ಮಾತು ಕೇಳಬೇಕು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಎಲ್ರಿಗೂ ಜೈ ಭೀಮ್. ಯಾಕೆಂದ್ರೆ ಯಾವಾಗಲೂ ಇಷ್ಟೊಂದು ಮಾತಾಡ್ತಿರಲಿಲ್ಲ, ನಿಮ್ಮನ್ನ ನಾವು ನೋಡಿರ್ಲಿಲ್ಲ, ಅವನ್ನ ನೀವು ನೋಡಿರ್ಲಿಲ್ಲ. ನಾವು ಎಲ್ಲೆಲ್ಲೋ ಇಂದ ಬಂದಿದ್ದವರು ಬರೀ ಮೊಬೈಲಲ್ಲಿ ಹಿಡ್ಕೊಂಡು ಬರೀ ವಾಟ್ಸಪ್ ಕಾಲಲ್ಲಿ ಮಾತಾಡ್ತಿದ್ದಂತೂ ನಿಜ. ಅದಕ್ಕೆ ಏನ್ ಮಾಡ್ಬೇಕು ಅಂದ್ರೆ ಈಗ ಮುಖಾಮುಖಿ ಮಾತಾಡ್ಬೇಕು ಅಂತ ಅಂದಾಗ ನಾವೆಲ್ಲ ನಿಮ್ಮನ್ನೆಲ್ಲರೂ ನೋಡಿದಾಗ ನಮ್ಗೆ ನಿಮ್ ಪರಿಚಯ ಆಗಿರುತ್ತೆ, ನಾವು ನಿಮ್ಮನ್ನ ಪರಿಚಯ ಮಾಡ್ಕೊಂಡಿರ್ತೀವಿ. ಹಾಗಾಗಿ ಸರ್ ನಮ್ಮನ್ನ ಕರೆದಿದ್ರು ಈ ಒಂದು ಮೀಟಿಂಗ್ ಬನ್ನಿ ಅಂತ ನಾವು ಬಂದಿದ್ದೀವಿ. ಅಷ್ಟು ದೂರದಿಂದ ಬಂದಾಗ ಆಮೇಲೆ ನಮ್ದೇನೇ ಒಂದು ಅನಿಸಿಕೆಗಳಿರ್ಲಿ, ನಮ್ದೇನೇ ಒಂದು ಟೀಮ್ ಇರಲಿ, ನಾವೆಲ್ಲ ಒಂದು ಸಂಘಟನೆಯವರು ಅಂದ್ರೆ ನಾವೆಲ್ಲ ಒಂದು ಫ್ಯಾಮಿಲಿ ಇದ್ದಂಗೆ. ನಾವು ಒಂದು ಫ್ಯಾಮಿಲಿ ಇದ್ದಂಗೆ ಅಂತ ಅಂದ್ಮೇಲೆ ನಾವ್ ಹೆಂಗ್ ಬೇಕೋ ಹಂಗೆ ಓಡಾಡೋದಲ್ಲ. ಅಂದ್ರೆ ಅದಕ್ಕೋಸ್ಕರ 1 ಅವರ್ ಆದ್ರೂ ಅರ್ಧ ಗಂಟೆನಾದ್ರೂ ಒಂಚೂರು ನಾವು ಟೈಮ್ ಕೊಡ್ಬೇಕು. ಅರ್ಧ ಗಂಟೆ ಯಾಕೆ ಕೊಡ್ಬೇಕು ಅಂದ್ರೆ ನಮ್ ಜನಕ್ಕೋಸ್ಕರ ನಾವೇನಾದ್ರೂ ಮಾಡ್ತಿದೀವಿ ಅನ್ನೋದನ್ನ. ಇಂಥ ಸಂಘಟನೆಗಳು ಕಟ್ಟಿರೋದು, ನಾವು ಹೋಗಿರೋದು, ಸೇರ್ಕೊಂಡಿರೋದು ಹಲವಾರು ಸಂಘಟನೆಗಳಿಗೆ ಹೋಗಿದೀವಿ. ಆದ್ರೆ ನಮ್ಗೆ ಇಂಟ್ರೆಸ್ಟ್ ಬರ್ತಿರ್ಲಿಲ್ಲ. ಇವ್ರು ಒಂದು ಯೂತ್ ಆಗಿ ಅಂದ್ರೆ ಅವ್ರ ಸಂಸಾರನೂ ಕಟ್ಕೊಂಡು ಸಂಘಟನೆ ಮಾಡ್ತಿದ್ದಾರೆ ಅಂದ್ರೆ ಅವ್ರು ಯಾವ ತರ ಸಂಘಟನೆ ಮಾಡ್ತಿದ್ದಾರೆ ಅಂತಂದ್ರೆ ನಿಜವಾಗ್ಲೂ ನಮ್ಗೆ ಮೈಕೂರು ಜುಮ್ ಅನ್ನುತ್ತೆ. ಆ ತರ ಸಂಘಟನೆ ನಾವು ಮಾಡ್ತಿದ್ದಾರೆ. ಎಲ್ಲರಿಗೂ ಜೈ ಭೀಮ್. ನಾವೆಲ್ಲರೂ ಇವಾಗ ಏನು ಸೇರಿದ್ದೀವಿ ಅನ್ನೋದು ಕೆಲವ್ರ ಮೈಂಡಲ್ಲಿ ಒಂದೊಂಥರ ಕಾನ್ಸೆಪ್ಟ್ಗಳಿದ್ದಾವೆ. ಏನಾದರೂ ಮಾಡಬೇಕು, ಸಮಾಜಕ್ಕಾಗಿ ಏನಾದರೂ ನಾವು ಒಂದು ಕೊಡುಗೆ ಕೊಡಬೇಕು, ಈ ಸಂಘಟನೆನ ನಾವು ಅತ್ಯುತ್ತಮ ಒಂದು ಒಳ್ಳೆ ಮಟ್ಟಕ್ಕೆ ತಗೊಂಡೋಗ್ಬೇಕು, ನಾವೆಲ್ರಿಗೂ ಒಂದು ಒಳ್ಳೆ ಹೆಸರು ಬರಬೇಕು ಅನ್ನೋದು ಇಟ್ಕೊಂಡು ನಾವೆಲ್ಲರೂ ಬಂದಿದ್ದೀವಿ. ಇವತ್ತು ಏನು ನಮ್ಮ ಮನಸ್ಸಲ್ಲಿ ನಾವೇನು ಇಟ್ಕೊಂಡು ಬಂದಿದ್ದೀವಿ ಅಂದರೆ ಅದನ್ನು ನಾವು ಕಾರ್ಯಗತ ಮಾಡಬೇಕು. ಇಲ್ಲಷ್ಟೇ ಮೀಟಿಂಗ್ ಬಂದಿದ್ದೀವಿ, ನಾವೇನೋ ಈ ಮೀಟಿಂಗ್ ಕೇಳಿದ್ವಿ, ಅಲ್ಲಿ ಹೋದ್ವಿ, ನಾವೇನು ಮಾಡಲಿಲ್ಲ ಅಂದರೆ ನಾವೇನು ಸಾಧ್ಯ ಮಾಡೋಕ್ಕಾಗಲ್ಲ. ಇಲ್ಲೆಲ್ಲರದು ಒಂದೇ ನಿರ್ಧಾರ, ಒಂದೇ ಕೆಲಸ, ಹೌದಲ್ವ? ಈಗ ನಾವು ಹುಟ್ಟಿದ್ದೀವಿ ಸಮಾಜಕ್ಕಾಗಿ, ಏನಾದರೂ ಒಂದು ಕೊಡುಗೆ ಕೊಟ್ಟು ಹೋಗ್ಬೇಕಲ್ವ? ಆ ಅವಕಾಶನ ನಮಗೆ ಇಲ್ಲಿ ನಮ್ಮ ದಿನೇಶ್ ಸರ್ ಒಂದು ಸಂಘಟನೆ ಮಾಡಿದ್ದಾರೆ, ನಮ್ಮ BR ಅಂಬೇಡ್ಕರ್ ಇದರಲ್ಲಿ ಮಾಡಿದ್ದಾರೆ. ಆ ಹೆಸರನ್ನ ನಾವು ಶಾಶ್ವತವಾಗಿ ಉಳಿಸ್ಬೇಕು ಅಂದರೆ ನಾವೆಲ್ಲರೂ ಮನೆ ಕೆಲಸ ಇರುತ್ತೆ, ತುಂಬ ಎಲ್ಲ ಚಂಚಲತೆಯೂ ಇರುತ್ತೆ, ಎಲ್ಲ ಕೆಲಸಗಳು ಇರ್ತವೆ. ಅದ್ರ ಮಧ್ಯದಲ್ಲಿ ಯಾವಾಗಲೂ ತಿಂಗಳಿಗಾದ್ರೂ ಒಂದು ಸರಿ ಒಂದು ಒಳ್ಳೆ ಕೆಲಸನ ನಾವು ಮಾಡಿದ್ದೀವಿ ಅಂತ ಹೇಳಿ ಸಮಾಜಕ್ಕೆ ಕೊಡುಗೆಯಾಗಿ ಕೊಡಬೇಕು. ಎಲ್ಲರಿಗೂ ಜೈ ಭೀಮ್. ನಾವು ಎಲ್ಲ ಒಂದೇ ಮನೆ ಕುಟುಂಬದವರು. ನೀವು ಏನು ಮಾಡ್ತಿರೋ ಕೆಲಸನ ಏನು ವ್ಯವಹಾರ ಮಾಡ್ತೀರಾ ಅದಕ್ಕೆಲ್ಲ ನಾನು ಬದ್ಧನಾಗಿರ್ತೀನಿ. ಅಂದರೆ ಒಂದು ಟೈಮ್ ಸರಿ ಬರೋದು ಕಲಿಬೇಕು ಅಷ್ಟೇ. ಇದೆ ಟೈಮಿಂಗ್ಸ್ ಇದಾಗ್ತಿದೆ, ಟೈಮ್ ಸರಿ ಬರಬೇಕು. ಮತ್ತೆ ID ಕಾರ್ಡ್ಗಳು ನಮಗೆ 2 ವರ್ಷ ಆಗಲಿ ಬಂದು ಸೇರಿಸ್ಬೇಕು. ಒಂದು ID ಕಾರ್ಡ್ ಇಲ್ಲ, ಅದು ಮಾಡ್ಕೊಡ್ಬೇಕು. ಎಲ್ಲರೂ ಕೊಡ್ತೀವಿ, 300 500 ಕೊಡ್ತೀವಿ. ನೀವೇನೇ ಕಾರ್ಯಕ್ರಮ ಇಟ್ಟರು ನಾವು ಬದ್ಧನಾಗಿ ಅದೇ
ಕೂಡ ನಮ್ಮ ಹೆಸರುಗಳು ಭಾರತ ಅಂದರೆ ಏನು ಅಂತ ಎಲ್ಲ ಕರ್ನಾಟಕದಿಂದ ಗೊತ್ತಾಗ್ತಾ ಇದೆ. ಸೊ ಆಮೇಲೆ ನಮ್ಮ ಮೊನ್ನೆ ಮೀಟಿಂಗಲ್ಲಿ ಗ್ರೂಪ್ ಮೀಟಿಂಗ್ ನಾವು ಮಾತಾಡ್ಕೊಂಡಂಗೆ ಬೇರೆ ಬೇರೆ ರಾಜ್ಯದಲ್ಲೂ ನಮ್ಮದು ಸಂಘಟನೆ ಬೆಳೀತಾ ಇದೆ. ನಮ್ಮ ಪ್ರೊಫೆಷನ್ ಅವರು ಮತ್ತು ನಮ್ಮ ಸಚಿವರು ಎಲ್ಲ ಹೇಳಿದ್ದಾರೆ. ಬೇರೆ ಬೇರೆ ಹೈದರಾಬಾದ್ ಒಬ್ಬರು ಕೇಳ್ತಾ ಇದ್ದಾರೆ, ಮತ್ತು ಉತ್ತರ ಭಾಗದಲ್ಲಿ ಮಹಾರಾಷ್ಟ್ರದಲ್ಲಿ ಕೇಳ್ತಿದ್ದಾರೆ. ಅಂದರೆ ಬೆಳೀತಾ ಇದೆ ಈಗ ನಮ್ಮ ಸಂಘಟನೆ, ಯಾರೂ ವಿರೋಧಿಸ್ತಾ ಇಲ್ಲ. ಹಾಗಾಗಿ ಪ್ಲಾಟ್ಫಾರ್ಮಲ್ಲಿ ನಾವೆಲ್ಲರೂ ಇದ್ದೀವಿ. ಮುಂದಿನ ದಿವಸ ನಮಗೆ ಗೌರವಗಳು ಸಿಗ್ತದೆ ಮತ್ತು ಸ್ಥಾನಮಾನಗಳು ಸಿಗುತ್ತೆ. ನಮ್ಗೆ ಆ ಸ್ಥಾನ ಈ ಸ್ಥಾನ ಬೇಕು ಅನ್ನೋದು ಯಾರೂ ಅಪೇಕ್ಷೆ ಪಡೋದು ಬೇಡ. ನಾವು ಬಾಬಾ ಸಾಹೇಬರ ಈ ಸಿದ್ಧಾಂತದಲ್ಲಿ ನಾವು ನಡೀಬೇಕು ಅನ್ನೋ ಉದ್ದೇಶದ ಸಂಘಟನೆ ಇದ್ದೀವಿ, ಬೆಳೆಸ್ಕೊಂಡು ಹೋಗ್ತಾ ಇದ್ದೀವಿ. ಎಲ್ಲ ಸಾಕಾರದಲ್ಲಿ ಎಲ್ಲರ ಕೈ ಚಪ್ಪಾಳೆಯೊಂದಿಗೆ ನಾವೆಲ್ಲ ಬೆಳೆಸ್ಕೊಂಡು ಹೋಗೋಣ ಅನ್ನೋ ಮಾತನಾಡಿ 2 ನಿಮಿಷ ಟೈಮ್ ಕೊಟ್ಟಿದ್ದನ್ನ ಜೈವಿ. ಅದಕ್ಕೆ ಕ್ರೋಢೀಕರಣ ಬಗ್ಗೆ ಮಾತಾಡ್ತಾರೆ. ಅದು ಯಾವ ರೀತಿ ನಾವೆಲ್ಲರೂ ಸೇರಿ ಮಾಡಬೇಕು ರಾಜ್ಯ ಪದಾಧಿಕಾರಿಗಳು. ಆಮೇಲೆ ಪ್ರತಿ ಒಂದು ಜಿಲ್ಲೆಗೂ ನಾವು ಮಹತ್ವ ಕೊಡ್ತೀವಿ. ನಾವು ಬರೀ ಬೆಂಗಳೂರು, ತುಮಕೂರು, ಚಾಮರಾಜ ಈ ಕಡೆ ಬಿಟ್ಟು ಪ್ರತಿ ಜಿಲ್ಲೆಗೂ ಒಂದು ತಿಂಗಳಿಗೆ ಒಂದ್ಸತಿ ನಾವು ರಾಜ್ಯ ಸಮಿತಿಯವರು ಒಂದು ಟಚ್ ಕೊಡಲೇಬೇಕು. ಇಲ್ಲಿ ಒಂದು ಇನ್ನೊಂದೇನೆಂದರೆ, ಯಾವುದೇ ಜಿಲ್ಲೆಗೆ ನಾವು ಕಾರ್ಯಕ್ರಮ ಹೋದಾಗ ನಾವೇ 60 ಜನ ಸ್ಟೇಜ್ ಮೇಲೆ ಕೂತ್ಕೊಂಡ್ರೆ ಅಲ್ಲಿರುವಂಥ ಗೆಸ್ಟ್ಗಳಿಗೆ ತೊಂದರೆ ಆಗ್ತದೆ. ನಾನು ಹೇಳೋದು ರಾಜ್ಯಾಧ್ಯಕ್ಷರು ಎಷ್ಟು ಜನ ಇದ್ದಾರೆ, ರಾಜ್ಯಾಧ್ಯಕ್ಷರು ಆ ರಾಜ್ಯದ ಅಧ್ಯಕ್ಷತೆಗೆ ಒಬ್ಬ ಪ್ರಧಾನ ಕಾರ್ಯದರ್ಶಿ, ಒಬ್ಬ ಕಾರ್ಯದರ್ಶಿ ಅಂದರೆ ವರ್ಕಿಂಗ್ ಪ್ರೆಸಿಡೆಂಟ್, ಮೂರು ಜನ ಸೆಕ್ರೆಟರಿ ವರ್ಕಿಂಗ್ ಪ್ರೆಸಿಡೆಂಟ್, ಕಾರ್ಯಾಧ್ಯಕ್ಷ, ಅಧ್ಯಕ್ಷ, ಪ್ರಧಾನ ಕಾರ್ಯದರ್ಶಿ 3 ಜನ ವೇದಿಕೆ ಮೇಲೆ ಇರಬೇಕು. ಆ ರೀತಿ ಯಾವುದೇ ಸಂಘಟನೆಗಳು, ಕಾನೂನುಗಳು, ವಿದ್ಯಾರ್ಥಿಗಳಿಗೆ ಅಂಥವ್ರೆ ಮೂರು ಜನಕ್ಕೆ ಮೇಲೆ ಕೂರಿಸಿ ಇನ್ನುಳಿದ ನಮ್ಮ ಏನು ಇಲ್ಲಿಂದ ಕರ್ಕೊಂಡು ಹೋಗಿದ್ದವ್ರಿಗೂ ಆಗೋರು ಆಗಬಾರ್ದು ಅಂಥವ್ರಿಗೆ ವೇದಿಕೆ ಅವ್ರಿಗೂ ಒಂದು ಸಪ್ರೇಟ್ ವೇದಿಕೆ ಮಾಡಿ ಏನು ಇದು ಮಾಡ್ತೀವಿ. ಅವಾಗ ಒಬ್ಬೊಬ್ಬರನ್ನ ಕರೆಸಿ ರಾಜ್ಯಾಧ್ಯಕ್ಷ ಯಾರಾಗಿರ್ತಾರೆ ಅವ್ರು ಎಷ್ಟು ಜನ ಬಂದಿರ್ತಾರೆ ಅವ್ರ ಹಿಂದೆ ಬಂದವ್ರನ್ನ ಅವರೇ ಕರೆಸಿ ಸನ್ಮಾನ ಮಾಡಿಸಿ ಅವ್ರು ಕೂರಿಸ್ಬೇಕು. ಇದು ಪ್ರತಿಯೊಬ್ಬರಿಗೆ ನಾವು ಕೊಡುವಂಥ ಗೌರವ. ಎರಡನೇದು, ಎಲ್ಲ ಜಿಲ್ಲೆಗೂ ಪ್ರತಿ ತಿಂಗಳು ನಾವು ಏನೇ ಕಾರ್ಯಕ್ರಮ ಪ್ರತಿ ತಿಂಗಳು ಒಂದು ಜಿಲ್ಲೆ ನಾವು ವಿಸಿಟ್ ಮಾಡಲೇಬೇಕು. ಆಮೇಲೆ ಇನ್ನೊಂದು ಏನಂದರೆ, ಇಲ್ಲಿ ಒಂದೊಂದು ಜಿಲ್ಲೆಯಲ್ಲಿ ಏನು ಹೆಂಗಿದೆ ಅಂದರೆ ಭಾಳ ಹಿಂದುಳಿದ ಜಿಲ್ಲೆಗಳು. ಎಕ್ಸಾಂಪಲ್ ನಮ್ಮ ಸಂಗಾಪುರ ಇಮಿಡಿಯೇಟ್ ಆಗಿ ಹುಡ್ಕೊಂಡು ಇದು ಮಾಡ್ಬೋದು, ಪ್ರೋಗ್ರಾಮನ್ನು ಹಾಕ್ಕೊಂಡ್ರು. ಅವಾಗ ನಾನು ಹೇಳಿದೆ ಒಂದು ತಿಂಗಳು ಟೈಮ್ ತೊಗೊಂಡು ಇನ್ನೂ ಚೆನ್ನಾಗಿ ಮಾಡ್ಬೋದು. ಇಲ್ಲ ಡೇಟ್ ಫಿಕ್ಸ್ ಆಗಿದ್ರೆ ನಾವು ಮಾಡಲೇಬೇಕು. ಅದು ಸ್ವಲ್ಪ ದೊಡ್ಡ ಕಾರ್ಯಕ್ರಮನೇ ಆಯಿತು. ಮತ್ತು ಖುಷಿ ನಮಗೆ ಅಂದರೆ ಆ ಮಟ್ಟಕ್ಕೆ ನಮ್ಮ ಭಾರತ ಭೀಮಸೇನೆ ಬೆಳೀತಾ ಇದೆ ನಮ್ಗೆ ಅರ್ಥ ಆಯಿತು. ಇನ್ನೊಂದು, ಈ ಒಂದು ಭಾರತ ಭೀಮಸೇನೆಯಲ್ಲಿ ಯಾವುದೇ ಥರದ ಜಾತಿ ಇಲ್ಲ. ಯಾಕಂದರೆ ಈ ನಮ್ಮ ಬೇರೆ ಬೇರೆ DSS ಸಂಘಟನೆ ತಾವೆಲ್ಲ ನೋಡಿದ್ರೆ ಅಲ್ಲಿ ಮಾದಿಗ ಚಲವಾದ ಬಿಟ್ಟು ಇನ್ಯಾವೇ ಇಲ್ಲ. ಭಾಳ ಮುಸ್ಲಿಮ್ಸರು ತಗೋಬೋದು. ಈ ಭಾರತ ಭೀಮಸೇನೆ ಎಲ್ಲ ಥರದ ಜನ ಬರ್ತಾ ಇದ್ದಾರೆ. ಇವತ್ತು ನಮ್ಮ ಉತ್ತರ ಕನ್ನಡದಲ್ಲಿ ಅವರು ಮಹಿಳೆಯವರು ಶೆಟ್ರು ಅವರು ಸ್ವಯಂ ಪ್ರೇರಿತವಾಗಿ ಬಂದು ನಮ್ಮ ಕಡೆ ಸೇರ್ಕೊಂಡಿದ್ದಾರೆ. ಈಗ ನಾವು ಬಿಜಾಪುರದಲ್ಲಿ ಮಾಡ್ತಾ ಇದ್ವಿ, ಅವರು ಕೂಡ ಒಬ್ಬರು ಶೆಟ್ರು. ಅಂದರೆ ಭಾರತ ಭೀಮಸೇನೆ ಉದ್ದೇಶ ಆಗಿದೆ ಅಂದರೆ ಬಾಬಾ ಸಾಹೇಬ್ರ ಏನು ನಾವು ಅನ್ವಯಿಗಳಾಗ್ತಾ ಇದ್ವಿ, ಅವರ ಒಂದು ಮಾರ್ಗದರ್ಶನದಲ್ಲಿ ನಾವೆಲ್ಲರೂ ಸೇರಿಸುವಂಥ ಒಂದು ಕೆಲಸ ಮಾಡ್ತಾ ಇದ್ದೀವಿ. ಈಗ ನೋಡಿ, ವಾಲ್ಮೀಕಿ ಜನಾಂಗದ ಬಂದಾಗ ಬರೀ ವಾಲ್ಮೀಕಿ ಜನ ಮಾತ್ರ ಇರ್ತಾರೆ, ಟಿಪ್ಪು ಸುಲ್ತಾನ್ ಬರೀ ಟಿಪ್ಪು ಸುಲ್ತಾನ್ ಜನ ಮಾತ್ರ ಇರ್ತಾರೆ. ಬಟ್ ನಮ್ಮ ಭಾರತ ಭೀಮಸೇನೆ ಹಾಗಾಗ್ತಾ ಇಲ್ಲ. ಎಲ್ಲರೂ ಸೇರಿಸ್ಕೊಂಡು ಮಾಡುವಾಗ ನಾವು ಆದಷ್ಟು ಎಲ್ಲರೂ ಸೇರಿಸ್ಕೊಂಡು ಈ ಒಂದು ಭಾರತ ಭೀಮಸೇನೆ ಯಾಕಂದ್ರೆ ನೋಡಿ, ಬಾಬಾ ಸಾಹೇಬ್ ವಿರೋಧ ಮಾಡೋದು ಯಾರು ಬರಲ್ಲ. ಬಾಬಾ ಸಾಹೇಬ್ ವಿರೋಧ ಮಾಡೋದು ಯಾರು ಬರಲ್ಲ. ಬಾಬಾ ಸಾಹೇಬ್ ಯಾರು ಪ್ರೀತಿ ಮಾಡ್ತಾರೆ ಅವ್ರು ಮಾತ್ರ ನಮ್ಮ ಹತ್ರ ಬರ್ತಾರೆ. ಅದಕ್ಕೆ ಎಕ್ಸಾಂಪಲ್ ಮುದಿನ ಕೊಪ್ಪನಿಗೆ ಇಡೀ ಊರಿನವರು ಅಲ್ಲಿರೋದೇ ಮೂರೇ ಜನಾಂಗ, 3 ಮೈ ಜನಾಂಗದ್ದು. ಬಟ್ ಇಡೀ ಊರವ್ರು ಸೇರ್ಕೊಂಡು ಬಾಬಾ ಸಾಹೇಬ್ ಮಾಡ್ತಾರೆ ಅಂದರೆ ಎಲ್ಲರೂ ಅಲ್ಲಿ ತಮ್ಮಲ್ಲಿರುವಂಥ ಸ್ವಲ್ಪ ಧನ ಸಹಾಯ ಮಾಡಿ ಆ ಕಾರ್ಯಕ್ರಮ ಸಕ್ಸಸ್ ಮಾಡಿ. ಎಲ್ಲ ಮೊದಲೇನೆ ಎಲ್ಲ ಮಾತಾಡ್ಬಿಟ್ಟಿದ್ದೀನಿ, ಬೇರೆ ಇನ್ನೇನು ಹೇಳುವಂಥದ್ದು ಏನೂ ಇಲ್ಲ. ಈಗ ಸಂಘಟನೆ ಯಾವ ತರ ಬೆಳೀತಾ ಇದೆ ಅನ್ನೋದ ಮುಖ್ಯವಾಗಿ ಹೇಳುವಂತದ್ದು ವಿಚಾರ ಇವತ್ತು. ನೀವು ರಿಜ್ವಾನ್ ಸರ್ ಒಬ್ಬರೇ ನೋಡ್ಕೊಂಡು ಇಲ್ಲ ಇಲ್ಲ ನೀವು ರಾಜ್ಯ ಉಪಾಧ್ಯಕ್ಷರು ನೇಮಕ ಮಾತ್ರ ಅಲ್ಪಸಂಖ್ಯಾತ ಈಗ ಆ ತರ ಏನಿಲ್ಲ. ಮತ್ತೆ ಫಸ್ಟ್ ಮೇಡಮ್ ಅವ್ರಿಗೆ ನೋಡಿದ್ದಾನೆ. ಸೊ ರಾಜ್ಯ ಸಮಿತಿ ಭಾರತ ಭೀಮಸೇನೆ ಯಾವ ತರ ಬೆಳೀತಾ ಇದೆ ಅಂದ್ರೆ, ನಿಮ್ಗೆ ಆಚೆ ಕಡೆಯಿಂದ ಫೋನ್ಗಳು ಬರ್ತಾ ಇದ್ದಾರೆ. ಸರ್ ಈ ತರ ನಿಮ್ ಸಂಘಟನೆ ಬಹಳ ಚೆನ್ನಾಗಿ ನಮ್ಮ ಮಧುವಣ್ಣ ಹೇಳ್ದಂಗೆ ಇಂಟೆಲಿಜೆನ್ಸ್ ಪ್ರಕಾರ ನಾವು ಮೊದಲನೇ ಸ್ಥಾನದಲ್ಲಿ ಇದೀವಿ ಈಗ ಪ್ರೆಸೆಂಟಿಗೆ. ಯಾಕಂದ್ರೆ ಸಂಘಟನೆಗಳು ಯಾವ ಆ ತರ ಕೆಲಸ ಮಾಡ್ತಾರೋ ಸಂಘಟನೆಗಳು ಯಾವ ಇಲ್ಲ. ಯಾಕಂದ್ರೆ ನಾವು ಎಲ್ಲಾ ಕಡೆ ಮುಂದೆ ಇರ್ತೀವಿ.
ಯಾವುದೇ ಒಂದು ಸ್ಟ್ರೈಕ್ ಆಗಿರ್ಲಿ, ಯಾವುದೇ ಬಾಬಾ ಸಾಹೇಬ್ರ ಬಗ್ಗೆ ಮಾತಾಗಿರ್ಲಿ, ಎಲ್ಲಾರ ಮುಂದೆ ನಾವು ಭಾರತ ಭೀಮಸೇನೆ ಅನ್ನೋದನ್ನ ನಾವು ಮುಂದೆ ಫಸ್ಟ್ ಇರ್ತೀವಿ. ಅದಕ್ಕೋಸ್ಕರ ಎಲ್ಲಾ ಕಡೆ ನಾವು ಮುಂದೆ ಇದೀವಿ. ನಮ್ಮ ಪ್ರಕಾರ, ನಮ್ಮ ಮಧುವಣ್ಣ ಹೇಳಿದ ಪ್ರಕಾರ, ಯಾಕಂದ್ರೆ ಇಂಟೆಲಿಜೆನ್ಸ್ ಬಗ್ಗೆ ಅವ್ರಿಗೆ ಬಹಳ ಚೆನ್ನಾಗಿ ಗೊತ್ತಿದೆ. ಈ ಸಭೆಯಲ್ಲಿ ಎಲ್ಲ ಮುಖಂಡರುಗಳ ಆದೇಶ ಏನಿದೆ ಅದೇ ಥರ ನಾವು ಕೂಡ ನಡ್ಕೊಂಡಿಲ್ಲ, ಅದೇ ಎತ್ತಿ ನಾವು ನನ್ನದೇನಪ್ಪ ಅಂದರೆ ಸಜೆಷನ್ ಅಂದರೆ ಎಲ್ಲ ಜಿಲ್ಲಾಧ್ಯಕ್ಷರು ಒಂದೊಂದು ID ಕಾರ್ಡ್ ಅಂತ ಕೊಡಂತ ಆಗಬೇಕು. ID ಕಾರ್ಡ್ ನಮ್ಮ ಭಾರತ ಭೀಮಸೇನೆಯ ಯಾರನ್ನ ಪದಾಧಿಕಾರಿಗಳು ಮಾಡಿರ್ತೀವಿ, ಮೈಸೂರೇ ಆಗಲಿ ಎಲ್ಲ ಜಿಲ್ಲೆಗಳಲ್ಲಾಗಲಿ, ಜಿಲ್ಲಾ ಅಧ್ಯಕ್ಷರುಗಳಿಗೆ ಮೊದಲು ನಮ್ಮ ID ಕಾರ್ಡ್ ಕೊಡುವಂಥ ಕೆಲಸ ಆಗಬೇಕು. ಈ ಸಭೆ ನಾನು ಹಾಗಾಗಿ ಈ ಸಭೆ ತೀರ್ಮಾನ ನಮ್ಮ ರಾಜ್ಯಾಧ್ಯಕ್ಷರಾಗಲಿ, ನಮ್ಮೆಲ್ಲ ಪದಾಧಿಕಾರಿಗಳ ಮುಖ್ಯಮಂತ್ರಿ ಮನೆಯಲ್ಲಿ ನಮ್ಮ ತೀರ್ಮಾನ ಆಗಿರುತ್ತೆ. ಹಾಗಾಗಿ ಇನ್ನು ಮುಂದೆ ನಾವು ಸಂಘಟನೆ ಮಾಡ್ಕೊಂಡು ಹೆಚ್ಚಿನ ರೀತಿಯಲ್ಲಿ ಮನೆಗೂ ಒಬ್ಬ ಬಾಬಾ ಸಾಹೇಬ್ ಅಂಬೇಡ್ಕರ್ ಒಂದು ರಕ್ತನ ನಾವು ತಗೊಬರ್ಬೇಕು ಅನ್ನೋ ಒಂದು ಉದ್ದೇಶ, ಒಬ್ಬ ವ್ಯಕ್ತಿನ ಕೊಡಬೇಕು ಅನ್ನೋ ರೀತಿಯಲ್ಲಿ ನಾವು ಸಂಘಟನೆ ಮಾಡಿ ಎಲ್ಲರೂ ಕೂಡ ಒಂದು ಗುರುಸಿ ನಾವು ಸಂಘಟನೆಗೆ ಬಲವಾಗಿ ಕೆಲಸ ಮಾಡ್ಕೊಂಡು ಹೋಗೋದೇ. ಯಾಕಂದರೆ ಈ ಸಂಘಟನೆ ನಾನು ಸುಮಾರು ಸಂಘಟನೆ ನೋಡಿದ್ದೀನಿ, ರೈತ ಸಂಘ ನೋಡಿದ್ದೀನಿ, ಮಾಹಿತಿ ಹಕ್ಕು ಅಂತ ಎಲ್ಲ ಸಂಘಟನೆಯಲ್ಲಿ ಭಾಗಿಯಾಗಿದ್ದೀನಿ. ಬಟ್ ಯಾವ ಸಂಘಟನೆಗೆ ಇಂಟ್ರೆಸ್ಟ್ ಇಲ್ಲ. ಭಾರತ ಭೀಮಸೇನೆ ಗುಡ್ ವರ್ಕ್. ಯಾಕಂದರೆ ಎಲ್ಲರೂ ನಾವು ನನಗಂತೂ ಯಾಕಂದರೆ ಪಾರ್ಟಿ ನಾ ಜನರಲ್ ಸೆಕ್ರೆಟರಿ ಆ್ಯಕ್ಚುಲಿ ಆ ಸಂಘಟನೆಯನ್ನು ಮನೆಯವ್ರಿಗೆ ಕೊಟ್ಬಿಟ್ಟಿದ್ದೀನಿ ನಾನು ಇರೋಲ್ಲ ಅಲ್ಲಿ ಅಂತೇಳಿ. ಸಂಘಟನೆಯಲ್ಲಿ ನಾವೆಲ್ಲರೂ ಕೂಡಿ ಕೈ ಜೋಡಿಸಿ ಸಂಘಟನೆ ಬೆಳೆಸೋಣ, ಒಂದು ಚಿಕ್ಕದಾಗಿ ಗಿಡ ದೊಡ್ಡದಾಗಿ ಬೆಳೆಸ್ಬಿಡೋಣ ಅಂತ ವಿಚಾರ, ನನ್ನ ವೈಯಕ್ತಿಕ ವಿಚಾರ. ಎಲ್ಲರೂ ಯಾವುದೂ ಒಂದು ಮನಸ್ತಾಪ ಮಾಡ್ಕೋಬಾರ್ದು. ಗ್ರೂಪಲ್ಲಿ ಆಗಲಿ ನಮ್ಮದು ನಿಂದಂತ ಇವಾಗ ಯಾವುದು ಭಾವನೆ ಬರಬಾರ್ದು. ಅದಕ್ಕೆ ನಾವು ನಮಸ್ಕಾರ, ಎಲ್ಲರಿಗೂ ಜೈ ಹಿಂದ್. ನಾನು ಹೆಚ್ಚಿನ ಸಮಯ ತಗೊಳ್ಳಾರದೆ 2 ನಿಮಿಷದಲ್ಲಿ ಅಂತ ಮಾತಾಡಬೇಕು ಅಂತ ಅಧ್ಯಕ್ಷರ ಆದೇಶದ ಮೇರೆಗೆ ನಾನು ಮುಂದೆ ಹೇಳಕ್ಕೆ ಇಷ್ಟಪಡ್ತೀನಿ. ಮುಂದಿನ ದಿನಗಳಲ್ಲಿ ಈ ಒಂದು ನಮ್ಮ ಸಂಘಟನೆ ಒಂದು ಬಹಳ ಉನ್ನತ ಮಟ್ಟಕ್ಕೆ ಬೆಳಿಬೇಕು ಅಂತಂದ್ರೆ ನಾವು ಇಲ್ಲಿ ಎಲ್ಲರೂ ಬಂದಿದ್ದು ಒಂದು ಸಂಘಟನೆ ಬೆಳೆಸಲಿಕ್ಕೆ ಹೊರತು ನಾವು ಈ ಒಂದು ಕುರ್ಚಿ, ಶಾಲ, ಹಾರ ಇದಕ್ಕಾಗಿ ಎಲ್ಲ ಅಂತಕ್ಕಂಥ ಮಾತನ್ನ ಸ್ಪಷ್ಟಪಡಿಸ್ತೀನಿ ನಾನು. ಯಾಕಂತಂದ್ರೆ ಬಾಗಲಕೋಟದಲ್ಲಿ ಆಗಿರ್ತಕ್ಕಂಥದ್ದು ಇದೇ ಪ್ರಾಬ್ಲಮ್. ಅದರ ಸಲುವಾಗಿ ಸುಮಾರು ಚರ್ಚೆ ಆಯಿತು. ಮುಂದಿನ ದಿನಗಳಲ್ಲಿ ಒಂದು ಅಧ್ಯಕ್ಷರಿಗೆ ನಾನು ಮನವಿ ಮಾಡ್ಕೊತೀನಿ, ತಾವೆಲ್ಲರೂ ಸಮ್ಮತಿ ಇದ್ರೆ, ಯಾಕಂತಂದ್ರೆ ನಾನು ಸಂಘಟನೆಯಲ್ಲಿ ಬಂದಿರುವಂತ ವ್ಯಕ್ತಿ ನಾನಲ್ಲ, ನಾನು ಒಂದು ಆರ್ಮಿಯಲ್ಲಿ ತಮ್ಮೆಲ್ಲರಿಗೋಸ್ಕರ ಸೇವೆ ಮಾಡಿರ್ತಕ್ಕಂಥ ಒಬ್ಬ ನಿಮ್ಮ ಸೇವಕ. ಆಮೇಲೆ ಒಂದು ರಾಜಕಾರಣದಲ್ಲಿ ಬಂದು ಇವತ್ತು ನಾನು ಸಂಘಟನೆಯಲ್ಲಿ ನನ್ನ ಜೀವನದಲ್ಲಿ ಕೂಡ ನಾನು ಯಾವ ಸಂಘಟನೆಯಲ್ಲೂ ಕೂಡ ಹೋಗಿಲ್ಲ. ಸಂಘಟನೆಯ ವಿಚಾರಗಳು ನನಗೆ ಗೊತ್ತಿಲ್ಲ. ನನಗೆ ನನ್ನ ಬ್ರದರ್ ಆಗಿರ್ತಕ್ಕಂಥ ಪ್ರವೀಣ ಸುಲ್ಪಿಯವರು ಈ ಒಂದು ಸಂಘಟನೆ ಭಾರತ ಭೀಮ ಸೇನೆ ಅಂತಕ್ಕಂಥ ಒಂದು ಸಂಘಟನೆಗೆ ನನಗೆ ಕರ್ಕೊಂಡು ಬಂದ್ರು. ಸೊ ಆ ಸಂದರ್ಭದಲ್ಲಿ ನಾನು ಸುಮಾರು ದಿನಗಳಲ್ಲಿ ನೆಮ್ಮಲಿಲ್ಲ. ಅವರಿಗೆ ಸುಮಾರು ಸಂಘಟನೆ ಮಾಡಿದಿರಿ, ಯಾವ ಸಂಘಟನೆಯಲ್ಲಿ ಕೂಡ ನೀವು ಅಷ್ಟು ಒಂದು ದೊಡ್ಡ ಉನ್ನತ ಸ್ಥಾನದಲ್ಲಿ ನನಗೆ ಕಂಡಿಲ್ಲ ಅಂತಕ್ಕಂಥ ವಿಚಾರನ ವ್ಯಕ್ತಪಡಿಸಿದೆ. ಆಮೇಲೆ ನನ್ನನ್ನ ಸರ್ಗೆ ಇವತ್ತು ಭಾರತ ಭೀಮ ಸೇನೆಯ ರಾಜ್ಯ ಅಧ್ಯಕ್ಷರಿಗೆ ಫಸ್ಟ್ ಟೈಮ್ ನನ್ನನ್ನು ಮೀಟ್ ಮಾಡಿಸಿರುವಂತ ಸಂದರ್ಭದಲ್ಲಿ ಅಧ್ಯಕ್ಷರು ಸುಮಾರು 1.5 ಅವರು ನನಗೆ ಅವರು ಡಿಸ್ಕಸ್ ಮಾಡಿದ್ರು. ತುಂಬಾ ಖುಷಿ ಆಯಿತು. ನಾನು ಕೂಡ ವಿಶ್ವರತ್ನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸೇನೆಯಲ್ಲಿ ನಂದು ಒಂದು ಏನೋ ಒಂದು ಅಲ್ಪ ಸೇವೆಯನ್ನು ಮಾಡಬೇಕು ಅಂತಕ್ಕಂಥ ವಿಚಾರದಲ್ಲಿ ನಾನು ಬಂದೆ. ಮೊದಲಿಗೆ ಎಲ್ಲರಿಗೂ ಜೈ ಹಿಂದ್. ಕೆಲವೊಂದಿಷ್ಟು ಬಾಗಲಕೋಟೆ ಕಾರ್ಯಕ್ರಮದಲ್ಲಿ ಕೆಲವೊಂದಿಷ್ಟು ಲೋಪದೋಷಗಳು ಆಗ್ಯವು, ನಮ್ಮಿಂದನೂ ಆಗ್ಯವು. ಅದನ್ನು ಮೊದಲಿಗೆ ನಾನು ಎಲ್ಲ ನನ್ನ ಕಡೆಯಿಂದ ಮತ್ತು ಪ್ರವೀಣನ ಕಡೆಯಿಂದ ಒಂದು ಕ್ಷಮೆಯನ್ನು ಯಾಚಿಸ್ತೀನಿ. ಆಗಿ ಹೋಗೋರ ಕಡೆಯಿಂದ ಕ್ಷಮೆಯನ್ನು ಯಾಚಿಸ್ತೀನಿ. ಮೊದಲಿಗೆ ಏನಪ್ಪ ಅಂದ್ರೆ ನಾನು ಮೊನ್ನೆ ಮೀಟಿಂಗಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ರಾತ್ರಿ ಶಾಲೆ ಬಗ್ಗೆ ಒಂದಿಟ್ಟು ವಿಚಾರ ಹೇಳಿದ್ದೆ ಅಣ್ಣರಿಗೆ. ಅದು ಏನಪ್ಪ ಅಂದ್ರೆ ಒಂದು ನಮ್ಮ ಜನಾಂಗದ ಒಂದಿಷ್ಟು ಕಡು ಬಡತನದಲ್ಲಿರುವಂಥ ವಿದ್ಯಾರ್ಥಿಗಳು ಒಂದು ಸಾಲಿಗೆ ಕಲಿಸುವಂಥ
ಅವರಿಗೆ ಶಕ್ತಿ ಕೂಡ ಇರೋದಿಲ್ಲ ಅಂತ ಮಕ್ಕಳು ಕೂಡ ಈಗ ಅಂದ್ರೆ ಸಾಲಿಗೆ ಹೋಗ್ತೇವ ದುಡ್ಡು ತಂದಾಗ ಮೊದಲು ತಿನ್ನೋ ಹುಟ್ಟುದು ನೋಡಿ ಮೊದಲು ಹಸಿವು ನುಗ್ಸುವಂತ ಶಕ್ತಿನ ಅವರಲ್ಲಿರಲ್ಲ. ಸ್ಕೂಲ್ ಹೆಂಗ ಅವ್ರ ಸಾಲಿ ಕಲಿಯುವಂತ ಪರಿಸ್ಥಿತಿ ಬಹಳ ಗಂಭೀರ ಆಗ್ತದ. ಅಂತ ವಿದ್ಯಾರ್ಥಿಗಳಿಗಾಗಿ ಪ್ರತಿಯೊಂದು ಜಿಲ್ಲೆಯಲ್ಲೂ ಕೂಡ ಬಾಲಕರ ಬಾಲ ಮಂದಿರ ಅಂತ ಒಂದು ಸರ್ಕಾರದಿಂದಲೇ ಒಂದು ಇದೆ. ಅಂತ ಬಾಲಕರ ಬಾಲ ಮಂದಿರಕ್ಕೆ ಕಳಿಸ್ಕೊಡಕ್ಕಂತ ವ್ಯವಸ್ಥೆ ನಮ್ಗೆ ಬೇಕಾದ್ರೆ ಎಲ್ಲ ಮಹಿಳಾ ಮತ್ತು ಮಕ್ಕಳ ಇಲಾಖೆ ಒಂದು ಅಧಿಕಾರಿಗಳು ಕೂಡ ನನ್ನ ಹತ್ರ ನಮ್ಮ ಟಚ್ಚಲ್ಲಿದ್ದಾರೆ. ಪ್ರತಿಯೊಂದು ಜಿಲ್ಲಾಕ್ಕೂ ಮಕ್ಕಳನ್ನ ಕಳಿಸುವಂತ ಯೋಚನೆ ನಮ್ಗೆ ನಂದಿದೆ. ಅಂದ್ರೆ ಶಾಲೆ ಕಲೀಲಿಕ್ಕೆ ಆಗದೇ ಇರುವಂತ ಮತ್ತೆ ಚಿಂದೆ ಇವು ಈಗ ಮೇಡಮ್ ಅವರು ಹೇಳಿದ್ರು, ಭಿಕ್ಷಾಟನೆ ಮಾಡೋ ಮಕ್ಕಳು, ಮತ್ತೆ ಚಿಂದೆ ಮಕ್ಕಳು, ಮತ್ತೆ ನಿರ್ಗತಿಕರು, ಮತ್ತೆ ಅವರಿಗೆ ತಂದೆ ಇದ್ದು ತಾಯಿ ಇರಲ್ಲ, ಮತ್ತು ಅವ್ರ ಪರಿಸ್ಥಿತಿ ಬಹಳ ಗಂಭೀರ ಇರ್ತದ. ಅಂತ ವಿದ್ಯಾರ್ಥಿಗಳನ್ನ ಸರ್ಕಾರಿ ಬಾಲಕರ ಬಾಲ ಮಂದಿರ ಅಂತ ಒಂದು ವಿಶೇಷವಾದ ನಮ್ಮ ಬಡ ವಿದ್ಯಾರ್ಥಿಗಳಿಗೆ ಮತ್ತು ಅವ್ರಿಗೆ ಇರುವಂತ ವಿದ್ಯಾರ್ಥಿಗಳಿಗೆ ವಸತಿ ನಿಲಯ ಎಲ್ಲ ಕೊಟ್ಟು, ವಸತಿ ಅಂತ ಅಷ್ಟೇ ಅಲ್ಲ, ನಾವು ಇಡೀ A to Z ಎಲ್ಲ ಸರ್ಕಾರನೇ ಅದಕ್ಕೆ ತಂದೆ ತಾಯಿ ಆ ರೀತಿಯಾಗಿ ನಿಂತು ನಾನು ಅದರಲ್ಲೇ ಬಾಲ ಮಂದಿರದಲ್ಲೇ 12 ವರ್ಷ ಇದ್ದು ಬಂದವನು. ನನಗೂ ತಂದೆ ತಾಯಿ ಇಲ್ಲ. ನಾನು ಇಂಥ ಮಕ್ಕಳನ್ನ ಅಲ್ಲಿ ಹೋಗಿ ಹಾಕಿದ್ರಪ್ಪ ಅಂದ್ರೆ ಅವರು ಒಂದು ವಿದ್ಯಾಭ್ಯಾಸವನ್ನ ಕಲಿತಾರೆ, ಅವರು ಒಂದು ಸಮಾಜದ ಮುಖ್ಯವಾಹಿನಿಗೆ ಬರ್ತಾರೆ. ಮತ್ತು ಅಂಥವ್ರನ್ನ ಅಲ್ಲಿಗೆ ಹಾಕಿ ಅಂತ ಮಕ್ಕಳಿಗೆ ಒಂದು ಅದೊಂದು ನನ್ನ ಕಾನ್ಸೆಪ್ಟ್. ಯಾರೇ ಇದ್ರು ಅಂತ ಮಕ್ಕಳನ್ನ ಅಣ್ಣರ ಹತ್ರ ಕಳಿಸ್ಕೊಟ್ರೆ ಅಂದ್ರೆ ನಾನು ಅಣ್ಣರು ಕಳಿಸ್ಕೊಡ್ತಾರೆ, ನಾವು ಕಳಿಸ್ಕೊಡುವಂತ ವ್ಯವಸ್ಥೆ ಮಾಡೋಣ. ಸಲಹೆಯನ್ನು ಕೊಡುವಷ್ಟು ದೊಡ್ಡ ವ್ಯಕ್ತಿ ಏನಲ್ಲ. ಈ ಸಂಘಟನೆ ಬೆಳಿಬೇಕಂತಂದ್ರೆ ಪ್ರತಿಯೊಬ್ಬರ ಸಹಕಾರ, ಪ್ರತಿಯೊಬ್ಬರ ಸ್ನೇಹ ಪ್ರೀತಿ ಬೇಕಾಗುತ್ತೆ. ಕೆಲವೊಂದು ಚಿಕ್ಕ ಪುಟ್ಟಗಳಾಗಿ ಪದೇ ಒಂದೇ ವಿಚಾರನ ಅವತ್ತಿನಿಂದ ಇವತ್ತಿನವರೆಗೂ ಬರ್ತಾ ಇದೆ, ಅದನ್ನು ಮತ್ಬಿಡೋಣ. ಪದೇ ತೆಗಿಯೋಬೇಡ, ತೆಗೆದು ಮತ್ತೆ ಅದನ್ನೇ ರಿಪೀಟೆಡ್ ಮಾಡ್ಕೊಳ್ಳೋದ್ರಾಗ ಅರ್ಥ ಇಲ್ಲ. ನಾವು ಏನ್ ಮಾಡ್ಬೇಕು ಅನ್ನೋದು ಅಷ್ಟೇ. ಮುಂದೆ ಕೆಲಸ ನಾವು ಏನ್ ಮಾಡ್ಬೇಕು, ನಮ್ಮ ಕರ್ತವ್ಯಗಳೇನು, ಎಷ್ಟು ಜಿಲ್ಲೆಗಳಿದಾವೆ, ಯಾವ ಜಿಲ್ಲಾಧ್ಯಕ್ಷಗಳ ನಂಬರ್ಗಳು ತಗೋಬೇಕು, ಆಮೇಲೆ ಅಲ್ಲಿ ಜಿಲ್ಲೆಗೆ ಸಂಬಂಧಪಟ್ಟ ಯಾವ್ಯಾವ ಅಧಿಕಾರಿಗಳಿದಾವೆ, ಯಾವ ಇಲಾಖೆ ಅಧಿಕಾರಿಗಳಿದಾವೆ, ಆ ಇಲಾಖೆಗಳ ಕಾಂಟ್ಯಾಕ್ಟ್ ನಂಬರ್ಗಳು ತಗೊಂಡು ಆಫೀಸಲ್ಲಿ ನಂಬರ್ಗಳು ಹಚ್ಕೋಬೇಕು. ಯಾವ ಇಲಾಖೆಯಿಂದ ಯಾರಿಗೆ ಸರ್ಕಾರ ಸವಲತ್ತುಗಳು ಸಿಗ್ತಾ ಇಲ್ಲ, ಆ ಸವಲತ್ತುಗಳನ್ನ ನಮ್ಮ ಭಾರತ ಭೀಮಾ ಸೇನೆಯಿಂದ ಕೊಡಿಸುವಂತ ಕೆಲಸ ಮಾಡೋಣ. ಕೆಲವು ಬದಲಾವಣೆಗಳು ಅಂದ್ರೆ ರಾಜ್ಯ ಕಮಿಟಿಗೆ ಕೆಲವು ಜನರನ್ನ ನಾವು ಪ್ರೀತಿಯಿಂದ ಸ್ವಾಗತ ಮಾಡ್ತಾ ಇನ್ನು ಮುಂದೆ ಈ ಕೊಟ್ಟಂತ ಹುದ್ದೆಗಳನ್ನ ನೋಡಿ ಸರ್, ಇದು ಸಂಘಟನೆ ಹುದ್ದೆ ಇರ್ಬೋದು, ಆದ್ರೆ ಈ ಹುದ್ದೆ ನಿಮ್ಮ ಜನಗಳನ್ನ ಸೇವ್ ಮಾಡಲಿಕ್ಕೆ, ಹಾಗಾಗಿ ಇದನ್ನ ಮಾಡಿ ಅದನ್ನ ನಾನು ಕೆಲವು ಜಿಲ್ಲೆಗಳನ್ನ ಅನೌನ್ಸ್ಮೆಂಟ್ ಮಾಡ್ಬಿಡ್ತೀನಿ. ಆಮೇಲೆ ಫಸ್ಟ್ ರಾಜ್ಯ ಕಮಿಟಿ ಅನೌನ್ಸ್ಮೆಂಟ್ ಮಾಡ್ಬಿಡೋದು. ನನಗೆ ನೋಡಿ, ನಾನು ನಿಮ್ಮ 4 ಜನ, 1 2 3 4 5 ಜನನ ಮತ್ತೆ ನಮ್ಮ 2 ಪ್ರಧಾನ ಕಾರ್ಯದರ್ಶಿ, ಸಂಘಟನೆ ಕಾರ್ಯದರ್ಶಿ, ಓಕೆನಾ? ನಿಮ್ಗೆ ಏನಂದ್ರೆ ಈಗ ಯಾರೋ ಭೈರಪ್ಪ ಬರಲ್ಲ ಅಂತ ಹೇಳಿ ಕಾರಣ ಅವರು ಒಂದು ಪೋಸ್ಟ್ ತೆಗಿತೀವಿ ಒಂದು. ಆಮೇಲೆ ಕುಮಾರಸ್ವಾಮಿ ಅವರು ನಮಗೆ ಅವಶ್ಯಕತೆ ಇಲ್ಲ ಈ ಸಂಘಟನೆ ಒಳಗಡೆ. ಯಾಕಂದರೆ ಸಂಘಟನೆ ಈಗ ನೋಡಿ, ನೀವು ನಿಮ್ಮ ತಾಯಿನ ಒಬ್ಬರೇ ತಾಯಿ ಅಂತ ಅನ್ಕೋ, ಆ ಥರ ಅಂದ್ಕೊಂಡಿರ್ತಾರೆ. ಅವರು ಸಂಘಟನೆ 100 ಸಂಘಟನೆ ಹೋಗ್ಬಿಟ್ಟು ಒಂದೊಂದು ಸಂಘಟನೆ ವಿರೋಧ ಮಾಡ್ಕೊಂಡು ಒಂದೊಂದು ಸಂಘಟನೆ ವಿರೋಧ ಮಾಡೋದು, ಸ್ಟೇಟ್ ಮಾಡೋದು ತಪ್ಪು ಅಣ್ಣ. ಅವ್ರಿಗೆ ಹೇಳಿ ಸಂಘಟನೆ ನಾನು ಮಾತು ಬೇರೆ ಸಂಘಟನೆಗೆ ಹೋಗಲಿ, ನಮ್ಗೆ ಇವತ್ತುವರೆಗೂ ಹೇಳಿಲ್ಲ ಅವರು, ನಾನು ಬಿಟ್ಟು ಹೋಗ್ತಿದ್ದೆ. ನಾನು ಅವ್ರಿಗೆ ಏನು ಬೇಡ ಅಂತಿದ್ದೀನಿ ಅಂದರೆ ಈ ಸಂಘಟನೆ ಒಂದು ಮೀಟಿಂಗು ಅಟೆಂಡ್ ಆಗಿದೆ ಆಯ್ತಾ. ಅವರು ಮತ್ತೆ ನಮ್ಮ ರಾಘವೇಂದ್ರ ಸರಿನಾ, ನಮ್ಮ 3 ಜನ ಅವ್ರಿಗೆ ರಿಮೂವ್ ಆಗ್ತಾರೆ. ಆ 3 ಜನ ಜಾಗಕ್ಕೆ ಆಮೇಲೆ ಕೆಲವು ಇನ್ನೊಂದು ಸ್ವಲ್ಪ ಹುದ್ದೆಗಳನ್ನ ಕೊಟ್ಟದ್ದು ಬ್ಯಾನರಲ್ಲಿ ಇರಲ್ಲ. ಯಾಕಂದ್ರೆ ಬ್ಯಾನರ್ ಹೆಂಗೆ ಮಾಡೋದ್ರೆ ಜಾತ್ರೆ ಆಗೋದು, ಈ ಊರೊಬ್ಬೊಬ್ಬರಿಗೆ ಮತ್ತೆ ಅದನ್ನ ಇದಕ್ಕೆ ಬ್ಯಾನರಲ್ಲಿ ಜಾತ್ರೆಯಲ್ಲಿ ಫೋಟೋ ಹಾಕೋದ್ರಲ್ಲ, ನಂದಾಗ್ಲಿ ಆ ಥರ ಮಾಡಿದೆ. ಅದಕ್ಕೆ ನಾನೇನು ಪ್ಲಾನ್ ಮಾಡಿದ್ರೆ, ಈಗೇನು ನಾವು ರಾಜ್ಯ ಕಮಿಟಿಯಿಂದ ಯಾರು ನಾವು ಮೇನ್ ಇದ್ದೀರೋ ಅವ್ರು ಅಷ್ಟು ಜನದ್ದು ರಾಜ್ಯ ಕಮಿಟಿ ಪೋಸ್ಟ್ ಹಂಗೆ ಇರುತ್ತೆ. ಆ ಪೋಸ್ಟನ್ನು ಯಾಕೆ ತೆಗಿಬಾರ್ದು ಅಂತ ನಾನು ಹೇಳ್ತೀನಿ. ಯಾಕೆಂದರೆ ಈಗ ಯಾರೋ ಒಬ್ಬರನ್ನ ಕೇಳ್ತಾರೆ, ಎಲ್ಲ ಫೋಟೋ ಹಾಕಿರ್ತಾರೆ. ನಾನು ನಿಮಗೆ ಫೋಟೋ ಹಾಕಿದಾಗ ನೀವೇನಾಗಿದ್ರೆ ಐಡಿಯಾ ಕಂಡು ಬ್ಯಾನರಲ್ಲಿ ಫೋಟೋನೇ ಇಲ್ಲ. ನನಗೆ 2 ವರ್ಷ ಬಂದಾಗ ನಾನು ಅದನ್ನು ಕೇಳಿದೆ. ರಾಜ್ಯ ಕಮಿಟಿ ನಾಯಕರುಗಳು ಏನಿದ್ದೀವಿ ಅವ್ರು ಹೊರತುಪಡಿಸಿ ಇನ್ನು ಕೆಲವು ನಾವೇನು ಸೆಟಲ್ ಮಾಡ್ತೀವಿ, ಅವರು ಬ್ಯಾನರ್ ಇರಲ್ಲ, ಬಟ್ ಸಂಘಟನೆ ರಾಜ್ಯ ಕಮಿಟಿ ಇರ್ತಾರೆ. ಯಾಕೆ ರಾಜ್ಯ ಕಮಿಟಿ ಇರುತ್ತೆ, ನೆಕ್ಸ್ಟ್ ಯಾರನ್ನ ಬಿಟ್ಟು ಹೋದಾಗ ಆ ಬ್ಯಾನರ್ಗೆ ಅವ್ರನ್ನ ಸೇವ್ ಮಾಡ್ಕೊಳ್ಳೋಂಥ ಕೆಲಸನ ಮಾಡ್ತೀವಿ. ಹಾಗಾಗಿ ಮೊದಲಿಗೆ ನಾನು ನಮ್ಮ ಸಚಿನ್ ಸರ್ ಲಾಸ್ಟಲ್ಲಿ ಹೇಳೋದು, ಅವಾಗ ಹೇಳಿದ್ರು, ಇಲ್ಲ ಅಣ್ಣ ನೀವು ಇವಾಗ ನಮಗೆ ಏನಾರ ಕೊಡಬೇಕು, ನಮಗೆ ನಾವು ಕೂಡ ಸಂಘಟನೆ ಕಟ್ತೀವಿ, ನಾವು ಈ ರಾಜ್ಯ ಮಾಡ್ತೀವಿ ಸರ್, ಇವಾಗ ನಿಮಗೆ ನಾವು ಮುಟ್ಟೆ ಕೊಡ್ತೀವಿ, ನಿಮ್ಮ ಬೆಂಬಲವನ್ನು ನಿಂತ್ಕೊತೀವಿ, ನನಗೂ ದುಡಿಲಿಕ್ಕೆ ಒಬ್ಬ ವ್ಯಕ್ತಿ ಬೇಕು ನನ್ನ ಜೊತೆಗೆ ಅಂತ ಹೇಳಿದಾಗ ನಾನು ಕೂಡ ಒಬ್ಬನ ರಾಜ್ಯ ಕಮಿಟಿಗೆ ಒಬ್ಬರನ್ನ ಅಣ್ಣ ನೀವು ಇಷ್ಟು ಜನ ಮುಖಾಂತರವಾಗಿ
ಸಂಗಪ್ಪ ಚಲವಾದಿ ಅವ್ರನ್ನ ಯುವ ಘಟಕ ರಾಜ್ಯ ಉಪಾಧ್ಯಕ್ಷರಾಗಿ ಸಂಗಪ್ಪ ಚಲವಾದಿ ಅವ್ರನ್ನ ಇವತ್ತಿಂದ ಯುವ ಘಟಕಕ್ಕೆ ಹೊಸ ಮೆಂಬರ್ನಾಗಿ ಮಾಡ್ಕೊತಾ ಇದ್ದೀವಿ. ಎಲ್ಲರೂ ಇವ್ರಿಗೆ ಆಶೀರ್ವಾದ ಮಾಡಿ ಜೋರಾಗಿ ನಮ್ಮ ರಾಜ್ಯ ಕಮಿಟಿ ಇವಾಗ ಇವರಿಲ್ಲ ಯಾರು ಬೈಲಪೋಲಿಲ್ಲ ಅವರು ಕೂಡ ರಾಜ್ಯ ಕಮಿಟಿ ಮೇನ್ ಕಾರ್ಯದರ್ಶಿ ಪೋಸ್ಟ್ ಕೊಟ್ಟಿದ್ದೆ. ಅವರು ಕೂಡ ಈ ಸಂಘಟನೆಗೆ ಅವ್ರ ಆಸಕ್ತಿ ಕಮ್ಮಿ ಅನ್ನೋದಕ್ಕಿಂತ ಹೆಚ್ಚಾಗಿ ಅವರೇನೋ ಆ ಟೈಮಲ್ಲಿ ಬರ್ಲಿಕ್ಕೆ ಆಗಲ್ಲ, ಅವ್ರು ಅಲ್ಲಿಂದ ದೂರ ಇರೋರು. ಹಾಗೆ ನಾನು ಕೂಡ ಅವರನ್ನ ಆತ್ಮೀಯ ಸ್ನೇಹಿತರಾದ ರಾಮು ಅವ್ರನ್ನ ರಾಜ್ಯ ಕಾರ್ಯದರ್ಶಿಗಳಾಗಿ ನಾವು ಆಯ್ಕೆ ಸೇವೆ ಮಾಡೋ ಮನಸ್ಥಿತಿ ಇರೋದೇ ರಾಜ್ಯ ಕಮಿಟಿಗೆ ಬೇಕಾಗಿರೋದು. ದಯವಿಟ್ಟು 2 ನಿಮಿಷ ಕೇಳಿಸ್ಕೊಳ್ಳಿ. ನೋಡಿ ಭಾಸ್ಕರ್ ಚೂರು ನಿಂತ್ಕೊಳ್ಳಿ ಅಣ್ಣ, 2 ನಿಮಿಷ ಸರ್. ಸಚಿನ್ ಸರ್, ಇದೊಂದು ಇಂಪಾರ್ಟೆಂಟ್ ವಿಷಯ ಸರ್, ಎಲ್ಲರೂ ಗಮನ ಇಟ್ಕೊಳ್ಳಿ. ಈ ವ್ಯಕ್ತಿ ಇಲ್ಲೇ ರಾಮನಗರ ಡಿಸ್ಟ್ರಿಕ್ಟ್ ಕ್ಯಾಸಾಪುರ ಅಂತೇಳಿ ಎಷ್ಟು ಮನೆ ಇದೆ ಸರ್? ನಮ್ಮ 30. ಅವ್ರದ್ದು ಎಷ್ಟಿದೆ? ಅವರು 2 ವರ್ಷ. ಇವತ್ತುವರೆಗೂ ಎಷ್ಟೋ ಸಂಘಟನೆಗಳನ್ನು ಬೋರ್ಡ್ ಹಾಕಕ್ಕಾಗ್ಲಿಲ್ಲ. 100 ಸಂಘಟನೆಗಳು ಅವ್ರವ್ರಿಗೆ ನಾನ್ ಬೋರ್ಡ್ ಹಾಕ್ತೀನಿ, ನೀನ್ ನನ್ನ ಸಂಘಟನೆ ಮಾಡು, ನೀನ್ ನಾನ್ ಬೋರ್ಡ್ ಹಾಕ್ತೀನಿ. 100 ಸಂಘಟನೆಗಳು ಕೂಡ ಇದುವರೆಗೂ ಹೋಗಿ ಬೋರ್ಡ್ ಹಾಕೋ ಕೆಪಾಸಿಟಿ ಯಾರಿಗೂ ಬರಲಿಲ್ಲ. ಮೊದಲನೇ ಬಾರಿಗೆ ಅವ್ರ ಊರಿಗೆ ಕಾಲಿಟ್ಟೆ ಸಂಘಟನೆಗೆ ಮಾತಾಡಿದ ಭಾರತ ವಿಭಜನೆ ಅವ್ರ ಊರಿಗೆ ಎದುರ್ಕದವ್ರಿ ಸಂಘಟನೆ ಇರೋಕೆ, ಅವ್ರ ಊರಿಗೆ ಹೋಗಕ್ಕೆ ಎದುರ್ಕದವ್ರೆ. ನಾನು ಅದೇ ಊರಲ್ಲಿ ಹೋಗಿ ಎಲ್ಲರ ಮುಂದೆ ಸ್ಟೇಟ್ಮೆಂಟ್ ಮಾಡ್ತೀನಿ, ಸುಮಾರು ಜನದ ಮುಂದೆ ಯಾವ ತಾಕತ್ತಿರೋಂಥ ತಡೀಲಿ ನಾನೇ ಬಂದು ಬೋರ್ಡ್ ಹಾಕ್ತೀನಿ, ಅವರು ಊರು ಮಧ್ಯದಲ್ಲೇ ಬೋರ್ಡ್ ಹಾಕ್ತೀನಿ ಅಂತೇಳಿ ಡೇಟ್ನ ನಿಗದಿಪಡಿಸ್ತಾ ಇದ್ದೀನಿ. ಅವರು ಕೂಡ ಈ ಭಾರತ ಭೀಮಸೇನಲ್ಲಿ ರಾಮನಗರ ತಾಲೂಕು ಅಧ್ಯಕ್ಷರಿಗೆ ನಾನು ಅವ್ರನ್ನ ಆಯ್ಕೆ ಮಾಡಿ, ಜಿಲ್ಲಾಧ್ಯಕ್ಷರು ನಮ್ಮ ರಾಜೀವ್ ಇದ್ದಾರೆ, ಅಡ್ವೊಕೇಟು ನಮ್ಮ ಕೋರ್ಟಲ್ಲಿ ಬಂದು ಆರ್ ಡಿ ಬಾಬು ಸರ್ ಅವರಿಗೆ ಟಿಫನ್ ಎಲ್ಲ ಕೊಡಿಸಿ ಬಂದು ಮಾಡ್ಕೊಂಡು ಹೋಗಿದ್ರು. ಅವರು ಕೂಡ ಕಾರಣದಿಂದ ಅವ್ರು ಬರೋಕ್ಕಾಗಿಲ್ಲ. ಮತ್ತೆ ರಾಮನಗರ ಜಿಲ್ಲಾ ಉಸ್ತುವಾರಿಯಾಗಿ ನಮ್ಮ ಅಪ್ಪಾಜಿ ಇದ್ದಾರೆ, ಮತ್ತು ಯುವ ಘಟಕ ರಾಜ್ಯಾಧ್ಯಕ್ಷರಾಗಿ ಮತ್ತೆ ನಮ್ಮ ಯಾರು ಅಶೋಕ್ ಇದ್ದಾರೆ. ಹಾಗೆ ಅದೇ ರೀತಿ ರಾಮನಗರ ತಾಲೂಕು ಅಧ್ಯಕ್ಷರಾಗಿ ನಾವು ನಮ್ಮ ಕ್ಯಾಸಾಪುರ ಕೃಷ್ಣ ಅವ್ರನ್ನ ನಾವು ಆಯ್ಕೆ ಮಾಡ್ತಿದ್ದೀವಿ. ಅವ್ರು ನ್ಯೂಸ್ ಚಾನಲ್ ಮಾಡ್ತಾರೆ, ಸಖತ್ತಾಗಿ ಮಾಡ್ತಾರೆ. ಚೇತನ್ ಸರ್ ನಿಜವಾಗ್ಲೂ ಸರ್ ತುಂಬ ನಿನ್ನೆ ಫೋನ್ ಮಾಡಿದ್ರು. ನಾಳೆ ಅಲ್ಲೇ ಇದ್ದಾರೆ, ಉತ್ತರಗಡೆ ಕಲಬುರಗಿಲೆಲ್ಲ ಇದ್ದಾರೆ. ನಾಳೆ ಬೆಳಗ್ಗೆ ಭೇಟಿ ಮಾಡಕ್ಕೆ ಹೇಳಿದ್ದಾರೆ ನನ್ನ ಒಂದು ವಿಚಾರವಾಗಿ, ಒಂದು ಮಾರ್ಗ ಮೂವಿ ಶೂಟಿಂಗ್ ಬಗ್ಗೆ ನಾವು ಮಾತಾಡ್ತಿದ್ದೆ. ನಮ್ಮ ಆರ್ ಡಿ ಬಾಬು ಸರ್ ನಾನೇ, ಯಾಕಂದರೆ ಅವ್ರಿಗೆ ಗೊತ್ತಿದೆ ಸಲಹೆ ಹೆಂಗೆ ಕೊಡಬೇಕು, ಈ ಸಂಘಟನೆಗೆ ಏನು ಬೇಕು ಇಂಪಾರ್ಟೆಂಟ್, ಈ ಸಂಘಟನೆಗೆ ಇಂಪಾರ್ಟೆಂಟ್ ಬೇಕಾದ್ರೆ ಸಲಹೆ. ನಾವೆಲ್ಲರೂ ಏನಾಗಿದ್ದೀವಿ, ಏನೋ ಹೋರಾಟ ಮಾಡ್ತಿದ್ದೀವಿ, ಯಾರಿಗೂ ನ್ಯಾಯ ಕೊಡ್ತಾ ಇದ್ದೀವಿ, ಯಾರಿಗೂ ಒಳ್ಳೇದು ಮಾಡ್ತಿದ್ದೀವಿ, ಯಾರಿಗೂ ಕೆಟ್ಟದ್ದು ಮಾಡ್ತಿದ್ದೀವಿ, ಇಷ್ಟೇ ಗೊತ್ತಿರೋದು. ಬಟ್ ಅದಕ್ಕೆಲ್ಲ ಸಲಹೆ ಬೇಕಾಗಿರೋದ್ರಿಂದ ನಾನು ಅವ್ರನ್ನ ಸಲಹಾ ಸಮಿತಿ ರಾಜ್ಯಾಧ್ಯಕ್ಷರಾಗಿ ನಾನು ಆಯ್ಕೆ ಮಾಡ್ತೀನಿ. ಎಲ್ಲಾರು ಮೈಂಡ್ ಇದೆ. ರಾಜ್ಯಾಧ್ಯಕ್ಷರು ಹಾಗೆ ನಾನು ತುಮಕೂರು ಕಾರ್ಯಕ್ರಮಕ್ಕೆ ಹೋದಾಗ ನಮ್ಮ ಮನೆಯಮ್ಮ ಮೇಡಮ್ ಭೇಟಿ ಮಾಡ್ತಾ ಇದ್ದಾರೆ, ಅವ್ರು ಭಾಷಣ ಮಾಡ್ತಾ ಇದ್ದಾರೆ. ತುಂಬ ಅದ್ಭುತವಾಗಿ ಬಾಬಾ ಸಾಹೇಬ್ರ ಸಿದ್ಧಾಂತ, ಬಾಬಾ ಸಾಹೇಬ್ರು ಹೆಂಗೆ ಬದುಕೋರು, ಹೆಂಗೆ ಅವ್ರ ಜೀವನದ ಚರಿತ್ರೆಗಳು, ಮತ್ತೆ ಬಾಬಾ ಸಾಹೇಬ್ರಿಗೆ ಹೆಂಗೆ ಮನವರಿಕೆ ಮಾಡ್ಬೇಕು ಜನಗಳಿಗೆ ಅಂತೇಳಿ ಪ್ರತಿಯೊಂದು ಕೂಡ ಗೊತ್ತಿಲ್ಲ. ಆಲ್ಮೋಸ್ಟ್ ನಾನು ಬೇಜಾರು ಮಾಡ್ಕೊಳ್ಳಿ, ಎಲ್ಲರಿಗೂ ಹೇಳ್ತೀನಿ ಅಂತ, ಅತಿ ಹೆಚ್ಚು ದಯವಿಟ್ಟು ಎಲ್ಲ ಮಹಿಳೆಯರನ್ನು ಒಂದು ಬಾರಿ ಇವೆಲ್ಲ ನೀವು ಏನು ರಾಜ್ಯ ಕಮಿಟಿ ನಾಯಕರುಗಳನ್ನ ಮಾಡಿದ್ದೀವಿ, ಎಲ್ಲ ಲೇಡೀಸ್ ಒಂದು ಸಪ್ರೇಟ್ ಒಂದು ಸಭೆ ಮಾಡಿದ್ರೆ ಒಂದು ವಿಚಾರಗಳಿಗೆ ಅರ್ಥ ಆಗ್ತದೆ. ಬಾಬಾ ಸಾಹೇಬ್ರಿಗೆ ಸಿದ್ಧಾಂತ ಗೊತ್ತಾಗ್ತದೆ. ನೀವೇ ಒಂದು ರಾಜ್ಯ ಕಮಿಟಿಗೆ ನೀವು ಈಗ ಅತಿ ಹೆಚ್ಚು ರಾಜ್ಯ ಕಮಿಟಿ ಜೆಂಟ್ಸ್ಗಿಂತ ಲೇಡೀಸ್ ಜಾಸ್ತಿ ಆಗ್ತದೆ. ಹಾಗಾಗಿ ನಾನು ಕೂಡ ನಮ್ಮ ಮರಿಯಮ್ಮ ಅವ್ರನ್ನ ಅಲ್ಪಸಂಖ್ಯಾತರ
ಮಹಿಳಾ ರಾಜ್ಯಾಧ್ಯಕ್ಷರಾಗಿ ಮಾಡಿ ಮೇಡಮ್, ಒಳ್ಳೆಯದಾಗಲಿ. ಆಮೇಲೆ ನಮ್ಮ ಕುಣಿಗಲ್ ಉಸ್ತುವಾರಿ ಅಧ್ಯಕ್ಷರಾಗಿ ನಮ್ಮ ನರಸಿಂಹ ಅವರ ಕಡೆಯಿಂದ ಅವರು ಕೂಡ ಸಂಘಟನೆ ಮಾಡಿ ಅತಿ ಹೆಚ್ಚು ಸಂಘಟನೆ ಬೆಳೆಸಲಿಕ್ಕೆ ತುಂಬಾ ಸಹಾಯ ಮಾಡ್ತಿದ್ದಾರೆ. ಅವರು ಕೂಡ ತುಮಕೂರು ಕುಣಿಗಲ್ ತಾಲೂಕು ಅಧ್ಯಕ್ಷರು ಆಸಕ್ತಿ ವಹಿಸ್ತಾರೆ ಮುಂಚೆ ಮಾಡಿ, ಅವ್ರನ್ನೇ ಅದಕ್ಕೆ ಮಾಡಿ ಅಧ್ಯಕ್ಷ ಮಾಡಿ. ಅವ್ರ ಹೆಸರು ಮಹೇಶ್. ಕುಣಿಗಲ್ ತಾಲೂಕು ಅಧ್ಯಕ್ಷರಾದ ಮಹೇಶ್. ಸುರೇಶ್ ಅಂತ. ಹೌದಾ? ಉಸ್ತುವಾರಿ ಅಧ್ಯಕ್ಷ. ಆಯ್ತು. ಕುಣಿಗಲ್ ತಾಲೂಕು ಉಸ್ತುವಾರಿ ಅಧ್ಯಕ್ಷರಾಗಿ ನಮ್ಮ ಮಹೇಶ್ ಅವರು ಆಯ್ಕೆಯಾಗಿರೋದು ನಾವು ಮುಂದಿನ ದಿನಗಳಲ್ಲಿ ಯಾಕೆ ಇದನ್ನ ಜವಾಬ್ದಾರಿ ಕೊಡ್ತಾ ಇದ್ರೆ ನಾವು ಪ್ರೊಫೆಸರ್ ಸಚಿನ್ ಅವರು ಮಾತಾಡಿದಂಗೆ ಮಾಡಿ ಅವರು ಕೂಡ ಹೇಳಿದ್ರು, ನಾವು ಮುಂದೆ ಕೇಂದ್ರದಲ್ಲಿ ಕಟ್ಟೋಣ ಅನ್ನೋ ಒಂದು ಕನಸಿದೆ ನನಗೆ. ಹಾಗಾಗಿ ನಾನು ಕೂಡ ಈ ಸಂಘಟನೆ ಒಳಗಡೆ ನಾವು ಕೇಂದ್ರಕ್ಕೆ ಹೋಗಿ ಜವಾಬ್ದಾರಿ ತಗೊಂಡು ಮಾಡೋಣ ಅಂತೇಳಿ ನಾನು ಪ್ರೊಫೆಸರ್ ಮಾತಾಡಿ ನೆಕ್ಸ್ಟ್ ದಿನ ನಾವು ಕೇಂದ್ರ ಅಧ್ಯಕ್ಷರಾಗಿ ನಾನು ಮಹಾರಾಷ್ಟ್ರ ತಮಿಳುನಾಡಿನಲ್ಲಿ ಈಗಾಗಲೇ ನನಗೆ ಟಚ್ ಮಾಡಿಕೊಟ್ಟಿದ್ದಾರೆ. ನಾವು ಕೂಡ ಯಾಕೆ ಭಾರತ ವಿಭಜನೆ ಬರೀ ಕರ್ನಾಟಕದಲ್ಲಿ ಬೆಳಿಬೇಕು ಅನ್ನೋದು ಒಂದು ಇದಿದೆ. ನನಗೂ ಕೇಂದ್ರ ಮಟ್ಟದಲ್ಲಿ ನಾವೆಲ್ಲರೂ ಕೂಡ ಆಮೇಲೆ ನೆಕ್ಸ್ಟ್ ಒಬ್ಬರು ಬಿಟ್ಟಿರ್ತೀನಿ, ಅವ್ರ ಸಂಘಟನೆ ಕಟ್ಕ ಬಂದ್ಮೇಲೆ ನೆಕ್ಸ್ಟ್ ಎಲ್ಲ ಹೋಗ್ಬೇಕು ಅಂತ ನಮ್ಗೆ ಗೊತ್ತಾಗ್ತದೆ. ಅವ್ರ ದಾರಿಯಿಂದ ನಾವು ಕೂಡ ಅವ್ರ ಜೊತೆಗೆ ಹೋಗ್ತಾ ಅವ್ರನ್ನ ಕೇಂದ್ರ ಅಧ್ಯಕ್ಷರಾಗಿ ನಾನು ಅವ್ರನ್ನ ಕೇಂದ್ರ ರಾಜ್ಯಾಧ್ಯಕ್ಷರಾಗಿ ಕೇಂದ್ರದಲ್ಲಿ ಕಟ್ಟಲು. ನಾವು ಬರೀ ರಾಜ್ಯದಲ್ಲೇ ಇರೋದು ಬೇಡ. ರಾಜ್ಯಾಧ್ಯಕ್ಷರು ಮಾತಾಡ್ಬೇಕಾದ್ರೆ ದಯಮಾಡಿ ಯಾರೇ ವಿಜಯ್ ಇದೆ. ಈಗ ನಮ್ಗೆಲ್ಲ ನಾವು ಕೂಡ ಇಷ್ಟ ಗಂಟೆ ಎಲ್ಲರೂ ಮಾತಾಡಿಲ್ಲ ಅನ್ನೋ ಗಂಟಲು ಪ್ರಮಾಣ ಬಂದರು 2 ನಿಮಿಷ ಬಿಡ್ತೀರ ಎಲ್ಲ ರಾಜ್ಯದಲ್ಲಿ ಕಟ್ಲಿ ನನ್ನ ಜವಾಬ್ದಾರಿನ ಮೊದಲು ಬಿಟ್ಕೊಟ್ಟು ನನ್ನ ರಕ್ಷಣೆ ಮಾಡ್ತಾರೆ. ನಿಜವಾಗ್ಲೂ ಅವನೇ ಪ್ರತಿದಿನ ನನ್ನ ಜೊತೆ ನಿಂತ್ಕೊಂಡು ನಾನು ಅವ್ರನ್ನ ಇವಾಗ ಅಧ್ಯಕ್ಷ ಮಾಡಿದ್ದೆ ಬಿಳಿದೇವರು. ಈಗ ನಮಗೆ ಬಿಳಿದೇವಳಿಲಿ ಒಬ್ಬ ನಮ್ಮ ಸಚಿನ್ ಅಂತ ಹೇಳಿ ಅವನು ಕೂಡ ಒಳ್ಳೆ ಹುಡುಗ, ಅವನು ಒಳ್ಳೆ ಟೀಮ್ ಮಾಡಿದ್ದಾನೆ ಬಿಳಿದಲ್ಲಿ. ಅವನು ಅಧ್ಯಕ್ಷ ಮಾಡಿ ನಾವು ಇವನ್ನ ಜಿಲ್ಲಾ ಮಟ್ಟಕ್ಕೆ, ಯಾಕಂದ್ರೆ ಸಂಘಟನೆ ದಿನನಿತ್ಯ ನೀವು ನೋಡ್ತಾ ಇದ್ದೀವಿ, ಅಬ್ಸರ್ವ್ ಮಾಡ್ತೀವಿ, ನನಗಿಂತ ಅತಿ ಹೆಚ್ಚು ನನ್ನ ಜೊತೆ ಯಾವಾಗಲೇ ಇರ್ತಾನೆ ನಾವು. ಅದಕ್ಕೆ ರಾಮನಗರ ಜಿಲ್ಲಾ ಕಾರ್ಯಾಧ್ಯಕ್ಷರಾಗಿ ಇನ್ನೊಂದು ವಿಷಯ ಇದೊಂದು ಖುಷಿ ಹಾಗೆ ಇನ್ನೊಂದು ವಿಷಯ, ಈ ಸಂಘಟನೆಗೆ ಒಬ್ಬೊಬ್ಬರೇ ಖುದ್ದು ಕೇಳಿ ಇಲ್ಲ ಈ ಸಂಘಟನೆ ಶಕ್ತಿ ಇದೆ, ನಾನು ನಿಮ್ ಜೊತೆ ಗೊತ್ತೇ ಮಾಡ್ತೀನಿ ಅಂತ ಹೇಳಿ ಅವ್ರು ಮಾತಾಡಿ ಈ ಸಂಘಟನೆ ಬೆಂಗಳೂರು ಅಧ್ಯಕ್ಷರಾಗಿ ಅವ್ರನ್ನ ನಾನು ಆಯ್ಕೆ ಮಾಡಿದ್ದೀನಿ. ನಮ್ಮ ಜಗದೀಶ್ ಅವ್ರನ್ನ ಮೂವಿಲಿ ಅದ್ಭುತವಾಗಿ ಆಕ್ಟ್ ಮಾಡಿದ್ದಾರೆ. ಅದೇ ರೀತಿ ಇಲ್ಲ ಲಾಸ್ಟ್ ಬೆಂಚ್ ಲಕ್ಕಿ ಲವ್ ಸ್ಟೋರಿ ಮೂವಿಗೆ ಅವ್ರನ್ನೇ ವಿಲನ್ ಆಗಿ ಆಯ್ಕೆ ಮಾಡಿದ್ದಾರೆ. ಇನ್ನೊಂದ್ ಕಡೆ ಬೆಳೀತಾರೆ ನಮ್ಮೊಂಥರ ಖುಷಿ, ಅವರು ಕೂಡ ವಿಲನ್ ಆಗಿ ಪಾತ್ರ ಮಾಡ್ತಾರೆ. ಈಗ ಡ್ರಾಗನ್ ಮಂಜು 4 ಮೂವಿ ಬುಕಿಂಗ್ ಆಗ್ಬಿಟ್ಟಿದ್ದಾರೆ. ಅದೇ ರೀತಿ ನಮ್ಮ ವಿಜಯ್ ಸಿನಿಮಾದ ನೆಕ್ಸ್ಟ್ ನನಗೆ ಯಾರು ಗೊತ್ತು ಎಲ್ಲ ಕಡೆಗೂ ಅವ್ರನ್ನ ತುಂಬಾ ಕಷ್ಟಗಳು ಬಿದ್ದಿದ್ದೀವಿ, ತುಂಬಾ ನೋವುಗಳನ್ನ ಅನುಭವಿಸಿದ್ದೀವಿ. ಅದೊಂಥರ ನಿಮಗೂ ಗೊತ್ತು. ಆಮೇಲೆ ಎಲ್ಲರಿಗೂ ಎಲ್ಲ ಆಲ್ಮೋಸ್ಟ್ ಈಗ ಮೊದಲು ನಾನು ಬೇರೆಯವ್ರ ಬಗ್ಗೆ ನಾನು ಮಾತಾಡೋಕ್ಕಿಂತ ಯಾಕಂದ್ರೆ ಮೀಡಿಯಾ ನಮ್ಮ ಸಾಹೇಬ್ರು ಆಗ್ತಿದ್ದಾರೆ. ನನ್ನ ಸ್ನೇಹಿತರೆ ನಾನು ಅವ್ರ ಬಗ್ಗೆ ಮಾತಾಡಕ್ ಹೋಗಲ್ಲ. ಆದ್ರೂ ಸಂಘಟನೆ ಏನು ಅಂತ ಗೊತ್ತಿಲ್ಲ, ಬಟ್ ಗೌರವ ಇರಬೇಕಿತ್ತು ಸಂಘಟನೆ ಬಗ್ಗೆ. ಒಂದು ಮಹಾರಾಷ್ಟ್ರದ ಒಂದು ಹೆಣ್ಮಕ್ಳು ಹೇಳ್ತಾರೆ, ಅಮ್ಮ ಅದ್ಭುತವಾದ ಮಾತು ನನ್ನ ಕಿವಿ ಒಳಗೆ ನಾನು ಸಚಿನ್ ಕೇಳಿಸ್ತೆ. ಅವ್ರು ಒಂದೇ ಮಾತು ಹೇಳಿದ್ರು, ನಾನು ಒಂದು ಸಂಘಟನೆಗೆ ಇದ್ಮೇಲೆ ನಾನು ಇನ್ನು ಯಾವುದೇ ಕಡೆಗೂ ಸಂಘಟನೆಗೆ ಬರಲ್ಲ, ನಾನು ಬಾಬಾ ಸಾಹೇಬ್ರಿಗೆ ಮಾರಾಟ ಮಾಡ್ಕೊಂಡಂಗೆ ಅಂತ ಹೇಳ್ತಾರೆ ಅಮ್ಮ ಹಿಂದಿ ಒಳಗಡೆ.
ಬಾಬಾ ಸಾಹೇಬ್ರನ್ನ ಮಾರಾಟ ಮಾಡ್ಬಿಟ್ಟಿದ್ದಾರೆ ಸಂಘಟನೆಯವರು. ಅಲ್ಲೊಂದು ಸಂಘಟನೆ, ಇಲ್ಲೊಂದು ಸಂಘಟನೆ, ಇನ್ನೊಂದು ಸಂಘಟನೆ, ಇನ್ನೊಂದು ಸಂಘಟನೆ ಅಂದ್ರೆ ಬಾಬಾ ಸಾಹೇಬ್ರನ್ನ ಚಿಂತೆ ಮಾಡಾಕ್ಬಿಡೋರು ಅಂತ ಹೇಳ್ತಾರೆ. ಅಕ್ಕ ನನಗೆ ಹಿಂದಿ ಗೊತ್ತಿರಲಿಲ್ಲ, ನಾನು ಮರಾಠಿ ಭಾಷೆ, ಮರಾಠಿ ಭಾಷೆಯಲ್ಲಿ ಹೇಳ್ತಾರೆ ಅವರು. ನನ್ನ ಜೀವ ಹೋದ್ರು ನಾನು ಬಾಬಾ ಸಾಹೇಬರು ಒಬ್ಬರೇ. ನಾನು ಒಂದು ಸಂಘಟನೆಗೆ ಬಂದಿದ್ದೀನಿ, ಅದೇ ಸಂಘಟನೆಯಲ್ಲೇ ಇರೋದು. ನಾನು ಸಂಘಟನೆಗೆ ಮೋಸ ಮಾಡಲ್ಲ. ನಾನು ಬಾಬಾ ಸಾಹೇಬರು ಒಬ್ಬರೇ ಅಂದ್ಕೊಂಡಿರೋದು. ನಾನೇನಾರ ಬೇರೆ ಸಂಘಟನೆಗಳು ಬಾಬಾ ಸಾಹೇಬರು ಅರ್ಥ ಮಾಡಕ್ಕೆ ನೋಡಿರ್ತೀನಿ. ಅದಕ್ಕೆ ನಾನು ಬೇಕಾದ್ರೆ ನನ್ನ ಮಹಾರಾಷ್ಟ್ರದ ಜನಗಳನ್ನ ಸಂಘಟನೆಗೆ ನಿಮ್ಮ ಸಂಘಟನೆಗೆ ನಾವು ಕೂಡ ಮರ್ಜ್ ಆಗ್ತೀವಿ. ಮಹಾರಾಷ್ಟ್ರದಲ್ಲಿ ಭಾರತ ಭೀಮಸೇನೆ ಮತ್ತೆ ಭೀಮಾರ್ಮಿ ಬಹುಜನ ಶಕ್ತಿ ಮಿಷನ್ ಅಂತ ಹೇಳಿ ಎರಡೂ ಅವ್ರನ್ನ ಮಿಂಗಲ್ ಮಾಡ್ಕೊತೀವಿ. ನಿಮ್ಮ ಭಾರತ ಭೀಮಸೇನೆ ಬ್ಯಾನರು ಮತ್ತೆ ನಮ್ಮ ಸಂಘಟನೆ ಬ್ಯಾನರು ಮಹಾರಾಷ್ಟ್ರದಲ್ಲಿ ಬ್ಯಾನರ್ನ ಅಡ್ಡಾಡಿಸ್ತೀವಿ ಅಂತ ಹೇಳಿ ಅದು ಎಷ್ಟು ಒಳ್ಳೆ ಸಂದೇಶ ನೋಡಿ. ಬಾಬಾ ಸಾಹೇಬ್ನ ಓದ್ಬೇಕು. ನೀವೆಲ್ಲರೂ ಕೇಳಿದಿರಲ್ಲ, ನಮ್ಮ ನಟ ಚೇತನ್ ಸರ್ ಹೇಳಿದ್ರು, ಯಾರು ಓದ್ತಾರೆ ಅವ್ರ ವಿಚಾರ ತಿಳ್ಕೊತಾರೆ, ಯಾರು ಪೂಜಿಸ್ತಾರೆ ಅವ್ರನ್ನ ಅರ್ಥ ಆಗ್ತಾರೆ. ದಯವಿಟ್ಟು ಬಾಬಾ ಸಾಹೇಬ್ರನ್ನ ಓದಿ ಅರ್ಥ ಆಗ್ತದೆ. ಅವ್ರಿಗೆ ಆದಂಥ ಗೌರವ ಇದೆ, ಅವ್ರಿಗೆ ಆದಂಥ ಒಂದು ಏನೋ ಶಕ್ತಿ ಇದೆ ಈ ದೇಶಕ್ಕೆ. ದಯವಿಟ್ಟು ಎಲ್ಲರೂ ಬಾಬಾ ಸಾಹೇಬ್ರನ್ನ ಓದಿ. ಆ ಹೆಣ್ಣು ಮಕ್ಕಳು ಹೇಳಿದ ಮಾತು ನಿಜ ಹೇಳ್ತೀನಿ, ನನ್ನ ಜೀವ ಇರೋವರೆಗೂ ನಾನು ಸಂಘಟನೆ ಬಿಟ್ಟೋದ್ರೂ ಇನ್ಯಾವ ಸಂಘಟನೆ ಬಾಬಾ ಸಾಹೇಬ್ರನ್ನ ದೂರ ಮಾಡಲ್ಲ. ಈ ಭಾರತ ಭೀಮಸೇನೆ ನಾನು ಬಿಟ್ಟು ಬೇರೆ ಹುದ್ದೆ ಕೊಟ್ಟರು ಆ ಸಂಘಟನೆಯಲ್ಲೇ ಕೆಲಸ ಮಾಡ್ತೀನಿ ಹೊರತು ಬೇರೆ ಸಂಘಟನೆ ಮಾಡೋದಿಲ್ಲ. ಸುಮಂತರ ತುಂಬಾ ನನಗೆ ಶಕ್ತಿ ತುಂಬಬೇಕು. ಬಾಗಲಕೋಟೆ ಸುಮಾರು ಜಿಲ್ಲೆಗಳಲ್ಲಿ ಸಂಘಟನೆ ಮಾಡಲಿಕ್ಕೆ ನನಗೆ ಶಕ್ತಿ ತುಂಬ. ಅದಕ್ಕೆ ನಮಗೂ ಕೂಡ ನಾವು ನಮ್ಮ ರಾಡಿ ಬಾಬು ಅವರ ಸಲಹೆ ತಗೋಬೇಕು. ನಾವಿನ್ನು ವಿಚಾರ ಗೊತ್ತಿದೆ ಎಲ್ಲ ಜಿಲ್ಲೆಗಳಲ್ಲಿ. ನನಗಿಂತ ಹೆಚ್ಚು ನಾನು ರಾಜ್ಯಾಧ್ಯಕ್ಷ ಮಾಡಿದ್ರೆ ಸಿನಿಮಾ ಆಕ್ಟರ್ ತರ ಓಡಾಡ್ತಾರೆ. ಎಲ್ಲ ಜಿಲ್ಲೆಯಲ್ಲೂ ಗೊತ್ತು, ಅವ್ರಿಗೆಲ್ಲ ತಾಲೂಕು ಗೊತ್ತು, ಎಲ್ಲ ಹಳ್ಳಿನೂ ಗೊತ್ತು. ಹಾಗೆ ಸಲಹೆ ಸಮಿತಿ ರಾಜ್ಯಾಧ್ಯಕ್ಷ ಮಾಡಿ ಅದೇ ರೀತಿ ನಾವು ನಮ್ಮ ರಾಜ್ಯ ಉಸ್ತುವಾರಿ ಅಧ್ಯಕ್ಷರಾಗಿ ಅವ್ರನ್ನು ಕೂಡ ನಾನು ಆಯ್ಕೆ ಮಾಡ್ತೀನಿ ಅಂತ ದಯವಿಟ್ಟು ವೇದಿಕೆ ಮೇಲೆ ಬಂದು ಹೇಳೋದ್ರ ನನ್ನ ಕೆಲಸ. ನೀನು ತಪ್ಪು ಮಾಡ್ತಿದ್ರೆ ಧೈರ್ಯವಾಗಿ ಹೇಳ್ತೀನಿ, ಎದುರಿಸಲ್ಲ. ಹಾಗಾಗಿ ಸ್ವಲ್ಪ ಆವೇಶ ನಮಗೂ ಇದೆ. ನನ್ನಿಂದ ಯಾರು ಮನಸ್ಸಿಗೆ ನೋವಾಗಿದ್ರೆ ದಯವಿಟ್ಟು ಕ್ಷಮೆ ಕೇಳೋಕೆ ಇಷ್ಟಪಡ್ತೀನಿ. ಯಾರೂ ಕೂಡ ನೋವು ಮಾಡ್ಕೊಬೇಡಿ. ನಾನು ಆಡೋ ಮಾತುಗಳು ಸ್ವಚ್ಛವಾಗಿರ್ಬೋದು, ಬಟ್ ಕೋಪ ಜಾಸ್ತಿ ಮಾತಾಡಿರ್ಬೋದು. ದಯವಿಟ್ಟು ಇಮ್ರಾನ್ ಸರ್ ಮತ್ತು ನಮ್ಮ ಮಧು ದಯವಿಟ್ಟು ಕ್ಷಮಿಸಿ. ನಾನು ಆಲ್ರೆಡಿ ನನ್ನ ಮಧು ಮಾತಾಡಿದ ಮೊನ್ನೆ ನಮ್ಮ ಗುಂಪಿಲಿ, ಈ ಜೀವ ಇರೋವರೆಗೂ ನಿನ್ನ ಯಾವುದೇ ಕಾರಣಕ್ಕೂ ಬಿಟ್ಕೊಡಲ್ಲ. ಕಣ್ಣೆ ನೀರು ಆಗ್ತಾರೆ, ಹೇಳ್ದ ನನ್ನ ಕಣ್ಣೆ ನೀರಾಗ್ತದೆ ಏನೋ ಅನ್ಕೊಡ್ತಾರೆ ಅಂದ್ಬಿಟ್ಟು. ಆ ಪ್ರೀತಿ ಎಲ್ರಿಗೂ ಬರಲ್ಲ ಸರ್. ಪ್ರೀತಿ ಹುಟ್ಟೋದೆಲ್ಲಿಂದ ಚಿಂತನೆ ಬರೋದು. ದಯವಿಟ್ಟು ಎಲ್ಲರೂ ಕೂಡ ಭಾವನೆ ಯೋಚನೆ ಮಾಡಿ. ನಾವೆಲ್ಲರೂ ಈ ಒಂದು ಶಕ್ತಿ ನಾವು ಇಡೀ ರೋಡಲ್ಲಿ ನಡ್ಕೊಂಡು ಹೋಗ್ತೀವಿ. ಎಲ್ರಿ ಜನ ಖುಷಿ ಆಗ್ತದೆ. ಹಾಗೆ ಅನ್ನೋದು ಹೇಳೋದು ಮಹಾಲಕ್ಷ್ಮಿ ಹೇಳೋದು, ನೀವು ಜೆಂಟ್ಸ್ಗೆಲ್ಲ ಓಕೆ ಟೀ ಶರ್ಟ್ ಹೋಗ್ಬಿಡ್ತೀರೋ, ಓಕೆ ಶರ್ಟ್ ಹೊಲ್ಸ್ಕೊಡ್ತೀರ. ಈ ಮಹಿಳೆ ಅಲ್ಲ ಈ ವಿಷಯ ಸರ್ ಬರೀ ಮಾತುಕತೆ ಅವ್ರನ್ನ ತೆಗೆದಿದ್ದಾರೆ ಕೆಲಸದಿಂದ. ನನ್ನ ಮಾಡಿ ಸರ್ ನಾವು ದಯವಿಟ್ಟು ನಿಮಗೆ ಜವಾಬ್ದಾರಿ ಇದು. ಆ ತಾಲೂಕಿಗೆ ಸಂಬಂಧಪಟ್ಟ ಸಮಾಜ ಕಲ್ಯಾಣ ಆಫೀಸರ್ ನಂಬರ್ ಕಳಿಸಿದ್ದು, ಅವ್ರ ಹತ್ರ ಇಮಿಡಿಯೇಟ್ಲಿ ಮಾತಾಡಿ ಅವ್ರನ್ನ ಯಾವ ಉದ್ದೇಶಕ್ಕೆ ಹೋಗಿ ತೆಗೆದ್ರ, ಇಲ್ಲ ನಿಮ್ಗೆ ಉದ್ದೇಶ ತೆಗೆದಿರೋಕೆ ನೋಟಿಸ್ ಕಳಿಸಿದ್ದೀರಾ? ನಿಮ್ಮ ಅಡ್ರೆಸ್ ಅಲ್ಲಿ ಸಮಾಜ ಕಲ್ಯಾಣ ಮನಸ್ತಾಪಗಳು ಬಂದ್ಬೇಡ. ಅದಕ್ಕೆ ನಾವೇನ್ ಮಾಡಿದ್ವಿ ಲಾಸ್ಟ್ ಟೈಮ್ ನಾನು ಮತ್ತೆ ನಮ್ಮ ರಿಜ್ವಾನ್ ಸರ್, ನಂಜಣ್ಣ ಮತ್ತು ಇಮ್ರಾನ್ ಸರ್. ಕಾರ್ಯಕ್ರಮದ ಪ್ರಾಯೋಜಕರು ಮಂಜುಳಾ ಮೆಲೋಡಿಸ್ ಆರ್ಕೆಸ್ಟ್ರಾ ತಂಡ ಬಾಗಲಕೋಟೆ ಹಾಗೂ ಸರ್ವಶ್ರೇಷ್ಠ ಕ್ರಿಯೇಷನ್ ಸಾಂಸ್ಕೃತಿಕ ಸಂಸ್ಥೆ ಅಣ್ಣ ಮುತ್ತಪ್ಪರೈ ಗೋಶಾಲೆ ಹಾಗೂ ಜಯ ಕರ್ನಾಟಕ ಸಂಘಟನೆ ಬಾಗಲಕೋಟೆ, ಓಪನ್ ಹಾರ್ಟ್ ಕನ್ನಡ ದಿನಪತ್ರಿಕೆ ಬಾಗಲಕೋಟೆ.